Hello, welcome you all to KCT Exemplar Series video. So, ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ redox reaction chapter ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ and in this video you will get chapter analysis, exemplar questions and PYQs. We'll begin with chapter analysis, students. Chapter analysis ನಲ್ಲಿ most important topic from this particular chapter ಬಂದು deciding the oxidizing agent, reducing agent, strong or weak oxidizing and reducing agent, either based on the chemical reactions or based on the reduction potential value. Standard E0 value. Then calculating the oxidation state, maybe based on the formula, sometimes based on the structure, was asked in all these years. 9 years nalli on the concept mele questions na kelidru. Definition based questions 2021 nalli kelidru, like which of the following is not suitable for the definition of oxidation anta heli ಆ ಒಂದು ಟಾಪಿಕ್ ಮೇಲೆ ಕೇಳಿದ್ರು. ಮತ್ತೆ ಕೆಲವೊಂದು ರೆಡಾಕ್ಸ್ ರಿಯಾಕ್ಷನ್ ಕೊಟ್ಟು ಅದನ್ನ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಕೋಎಫಿಷಿಯಂಟ್ ಬರುತ್ತಲ್ವಾ, ರಿಯಾಕ್ಟೆಂಟ್ ಟು ಪ್ರಾಡಕ್ಟಿನ ಆ ಒಂದು ಬ್ಯಾಲೆನ್ಸಿಂಗ್ ನಂಬರ್ ಇರುತ್ತೆ, XYZ ಅಂತ ಕೊಟ್ಟು ಕ್ಯಾಲ್ಕುಲೇಟ್ XYZ ಅದನ್ನು ಕೇಳ್ತಾರೆ. ಅಂದರೆ ರೆಡಾಕ್ಸ್ ರಿಯಾಕ್ಷನ್ನ ಕೊಟ್ಬಿಟ್ಟು ಯಾವುದು ರೆಡಾಕ್ಸ್ ರಿಯಾಕ್ಷನ್ ಎಲ್ಲ ಐಡೆಂಟಿಫೈ ಮಾಡಿ ಅಂತ ಹೇಳಿ ಕೇಳ್ತಾರೆ. ಯಾವುದು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಲ್ಲ, ಅಥವಾ ಕೊಟ್ಟಿರೋದ್ರಲ್ಲಿ ಯಾವುದೋ ಒಂದು ರಿಯಾಕ್ಷನ್ ಇಸ್ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್, ವಾಟ್ ಇಸ್ ದ್ಯಾಟ್ ಅಂತ ಹೇಳಿ ಕೇಳ್ತಾರೆ. ಸೊ ಆಲ್ ದೀಸ್ ಆರ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಲಾಂಗ್ ವಿತ್ ದಿಸ್. ಹಾಗಾದ್ರೆ ಶುರು ಮಾಡೋಣ. ಫಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅನ್ ಎಕ್ಸಾಂಪಲ್ ಆಫ್ ರೆಡಾಕ್ಸ್ ರಿಯಾಕ್ಷನ್? ರೆಡಾಕ್ಸ್ ಇಸ್ ಅ ಸೈಮಲ್ಟೇನಿಯಸ್ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್. ಸೊ ಸೈಮಲ್ಟೇನಿಯಸ್ ಆಗಿ ಆಕ್ಸಿಡೇಷನ್ ರಿಡಕ್ಷನ್ ಆಗ್ತಿದೆ ಅಂದರೆ ವಿ ಕ್ಯಾನ್ ಕಮ್ ಟು ನೋ ದಟ್ ಬೈ ಆಕ್ಸಿಡೇಷನ್ ನಂಬರ್. ಸೊ ಇಲ್ಲಿ ಕಾಪರ್ ಆಕ್ಸೈಡ್ ಇದೆ ಅಲ್ವಾ, ಕಾಪರ್ ಆಕ್ಸಿಡೇಷನ್ ಸ್ಟೇಟಸ್ +2, ಆಕ್ಸಿಜನ್ -2, ಹೈಡ್ರೋಜನ್ 0, ಕಾಪರ್ ಇಸ್ 0 ಹಿಯರ್, hydrogen +1, oxygen -2. You should be extremely good at calculating the oxidation states of each element in the given reaction. Then analyze copper +2 to 0 oxidation state, 0 to +1 oxidation state, simultaneous oxidation reduction. Copper gained electron, so reduction process. Hydrogen lost electron, so oxidation process. It is a redox reaction. ಅಯನ್ ಇಲ್ಲಿ ನೋಡಿ, ಈ ಒಂದು ಫಾರ್ಮುಲಾದಲ್ಲಿ ಅಯನ್ಗೆ +3 ಆಕ್ಸಿಡೇಷನ್ ಸ್ಟೇಟ್ ಇದೆ, ಇದಕ್ಕೆ 0 ಇದೆ, ಅಂದರೆ ಇಟ್ ಹ್ಯಾಸ್ ಗೇನ್ಡ್ ಎಲೆಕ್ಟ್ರಾನ್, ರಿಡಕ್ಷನ್. ಕಾರ್ಬನ್ ಮೊನಾಕ್ಸೈಡ್ನಿಂದ ಕಾರ್ಬನ್ ಡೈಆಕ್ಸೈಡ್ಗೆ ಆಕ್ಸಿಡೇಷನ್. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಕಾರ್ಬನ್ ಮೊನಾಕ್ಸೈಡ್ಗೆ 3 ಗೆರೆ ಇರುತ್ತಲ್ವಾ. ಬೇಸಿಕಲಿ ಕಾರ್ಬನ್ ಇಸ್ ಟೆಟ್ರಾವೆಲೆಂಟ್. ಕಾರ್ಬನ್ ಅಂತ ಹೇಳುವಂಥದಕ್ಕೆ 4 ವೆಲೆನ್ಸಿ ಎಲೆಕ್ಟ್ರಾನ್ ಇದೆ, 4 ಬಾಂಡಿಂಗ್ ಕೂಡ ಮಾಡುತ್ತೆ ಅದು. So carbon electronic configuration is 1s2, 2s2, 2p2. 1s2, 2s2, 2p2. This is the valency electron of carbon. ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ ಇದು. ಈ 2s2 ನಲ್ಲಿರುವ ಪೇರ್ ಆಫ್ ಎಲೆಕ್ಟ್ರಾನ್ ಹಾಗೆ ಬರದೆ. 2p2 ಅಂತ ಹೇಳಿದ್ರೆ ನಾನು p ಬಾಕ್ಸ್ನ ಹೇಗೆ ಬರೀಬೋದು, 3 ಬಾಕ್ಸ್ ಹಾಕಿ px, py, pz ಬರದೆ. ಓಕೆ, ಪಿ ನಲ್ಲೂ ವೈ ನಲ್ಲೂ ಕೂಡ px py ನಲ್ಲಿ ಏನಿದೆ ಅನ್ಪೇರ್ಡ್ ಎಲೆಕ್ಟ್ರಾನ್, ದಟ್ ಇಸ್ ಏನು ಹೇಳ್ಬೋದು, ಇಟ್ ಇಸ್ ಶೇರ್ಡ್ ವಿತ್ ಆಕ್ಸಿಜನ್. ಓಕೆನಾ, ಆಕ್ಸಿಜನ್ ಜೊತೆ ಶೇರ್ ಮಾಡುತ್ತೆ, 2 ಎಲೆಕ್ಟ್ರಾನ್ನ ಶೇರ್ ಮಾಡುತ್ತೆ, ಆಕ್ಸಿಜನ್ ಕೂಡ ತನ್ನ 2 ಎಲೆಕ್ಟ್ರಾನ್ನ ಶೇರ್ ಮಾಡುತ್ತೆ. ಅದೇನಾಯಿತು, ಡಬಲ್ ಬಾಂಡ್ ಆಯಿತು ಆಕ್ಸಿಜನ್ಗೆ. ಆಕ್ಸಿಜನ್ ಕಾನ್ಫಿಗರೇಷನ್ ತೆಗೆದು ನೋಡಿದ್ರೆ ಯು ಕ್ಯಾನ್ ಫೈಂಡ್ 1s2, 2s2, 2p6, 2p4. ಸೊ 2p4 ಅಂತ ಹೇಳಿದ್ರೆ 2s2, 2p4 ಅಂತ ಹೇಳಿದ್ರೆ ಇಲ್ಲಿ ಆಕ್ಸಿಜನ್ಗೆ ಇಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ. 2p4 ಅಂತ ಹೇಳಿದ್ರೆ ಇಲ್ಲೂ ಕೂಡ 2 ಪೇರ್ ಆಫ್ ಎಲೆಕ್ಟ್ರಾನ್, ಇದಕ್ಕೆ ನಾವು ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಅಂತ ಹೇಳಿ ಕರಿತೀವಿ. ಇದೊಂದು ಪೇರ್, ಇದೊಂದು ಪೇರ್. ಈ 2 ಎಲೆಕ್ಟ್ರಾನ್ಸ್ನ ಕಾರ್ಬನ್ ತನ್ನ 2 ಎಲೆಕ್ಟ್ರಾನ್ಸ್ ಜೊತೆಗೆ ಒಂದು ಸಿಗ್ಮಾ, ಒಂದು ಪೈ ಬಾಂಡ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಒಟ್ಟು ಕಾರ್ಬನ್ ಮೊನಾಕ್ಸೈಡ್ ನಲ್ಲಿ 2 ಬಾಂಡ್ ಯಾವ ತರ ಬಂತು ಅಂತೇಳಿ ಗೊತ್ತಾಯ್ತಲ್ವಾ. ಕಾರ್ಬನ್ಗೆ ಆಕ್ಟೇಟ್ ಸ್ಟ್ರಕ್ಚರ್ ಇದ್ರಲ್ಲಿ ಪಾಸಿಬಲ್ ಆಗಲ್ಲ. ಆಕ್ಟೇಟ್ ಸ್ಟ್ರಕ್ಚರ್ ಪಾಸಿಬಲ್ ಆಗ್ಲಿಕ್ಕೋಸ್ಕರ ಆಕ್ಸಿಜನ್ ಏನ್ ಮಾಡ್ತಾನೆ ಗೊತ್ತಾ, ಈ 2 ಪೇರ್ನಲ್ಲಿ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ ಅನ್ನ
ಇದು ಕಾರ್ಬನ್ಗೆ ಶೇರ್ ಮಾಡುತ್ತೆ, ಕೋಆರ್ಡಿನೇಟ್ ಮಾಡುತ್ತೆ, ಕೋಆರ್ಡಿನೇಟ್ ಬಾಂಡನ್ನು ಫಾರ್ಮ್ ಮಾಡುತ್ತೆ. ಸೊ ನಾನು ಹೇಗೆ ಬರಿತೀನಿ ಅದನ್ನು ಅಂತ ಹೇಳಿದ್ರೆ, ಆಕ್ಸಿಜನಿನ 2 ಎಲೆಕ್ಟ್ರಾನ್ಸ್ ಶೇರ್ಡ್ ವಿತ್ ಕಾರ್ಬನ್. ಆಕ್ಸಿಜನಿನ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ ಐ ವಿಲ್ ರೈಟ್ ಆಸ್ ಇಟ್ ಇಸ್. ಆಕ್ಸಿಜನ್ನ ಇನ್ನೊಂದು ಪೇರ್ ಆಫ್ ಎಲೆಕ್ಟ್ರಾನ್ ಹ್ಯಾಸ್ ಆಕ್ಚುಲಿ ಮೇಡ್ ಅ ಕೋಆರ್ಡಿನೇಟ್ ಬಾಂಡ್. But when you calculate oxidation state of carbon, makle, you only have to consider the actual bond, actual covalent bond. ಈ ಎರಡು covalent bond ನಲ್ಲಿ the electron what carbon has shared is more towards oxygen. ಅಂದ್ರೆ ಈ ಎಲೆಕ್ಟ್ರಾನ್ಸ್ಗಳು ಆಲ್ಮೋಸ್ಟ್ ಆಕ್ಸಿಜನ್ ಪಕ್ಕ ಇದೆ ಅಂತ ಹೇಳಿದ್ರೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕಾರ್ಬನ್ ಈಸ್ +2. ಸೊ ಇಟ್ಸ್ ವೆರಿ ಸ್ಪೆಸಿಫಿಕ್ ಬಿಕಾಸ್ ಕಾರ್ಬನ್ ಮೊನಾಕ್ಸೈಡ್ ಸ್ಟ್ರಕ್ಚರ್ ಸ್ವಲ್ಪ ಸ್ಪೆಷಲ್ ಆಗಿದೆ. ಕಾರ್ಬನ್ ಡೈಆಕ್ಸೈಡ್ ಸ್ಟ್ರಕ್ಚರ್ ಅಂತೂ ಎಲ್ರಿಗೂ ಗೊತ್ತೇ ಇದೆ. Very simple structure where it is having a linear shape with 2 bond. ಈಚೆ ಕಡೆ ಕಾರ್ಬನ್ ಆಕ್ಸಿಜನ್ ಒಂದು ಸಿಗ್ಮಾ ಒಂದು ಪೈ, ಈಚೆ ಕಡೆ ಕೂಡ ಒಂದು ಸಿಗ್ಮಾ ಒಂದು ಪೈ. ಕ್ಲಿಯರಾ? ಸೊ ಇದೆಲ್ಲ ಕೂಡ ಕೋವ್ಯಾಲೆಂಟ್ ಬಾಂಡ್. ಕೋಆರ್ಡಿನೇಟ್ ಬಾಂಡ್ ಯಾವುದು ಇಲ್ಲ, ಎಲ್ಲ ಕೋವ್ಯಾಲೆಂಟ್ ಬಾಂಡ್. ಅಂದರೆ ಕಾರ್ಬನ್ ಇಲ್ಲಿ ನೋಡಿದಾಗ 2 ಎಲೆಕ್ಟ್ರಾನ್ಸ್ನ ಈಚೆ ಆಕ್ಸಿಜನ್ಗೆ ಪುಷ್ ಮಾಡುತ್ತೆ ಅಥವಾ ಆ ಆಕ್ಸಿಜನ್ ಎಳ್ಕೊಳ್ಳುತ್ತೆ. ಈ ಡೈರೆಕ್ಷನಲ್ಲಿ ಈ ಆಕ್ಸಿಜನ್ 2 ಎಲೆಕ್ಟ್ರಾನ್ಸ್ನ ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಸೊ ಈಚೆನೂ ಲಾಸು, ಈ ಕಡೆ ಕೂಡ ಲಾಸ್, ಟೋಟಲ್ ಲಾಸ್ ಬಂದು +4. ಸೊ ಕಾರ್ಬನ್ ಹ್ಯಾಸ್ ಚೇಂಜ್ ಇಟ್ಸ್ ಆಕ್ಸಿಡೇಷನ್ ಸ್ಟೇಟ್ ಫ್ರಮ್ +2 ಇಂದ +4. ಸೊ ಆಕ್ಸಿಡೇಷನ್, ಇಟ್ ಇಸ್ ಅ ರೆಡಾಕ್ಸ್ ರಿಯಾಕ್ಷನ್. ಇಲ್ಲಿ ಎಲಿಮೆಂಟಲ್ ಫಾರ್ಮ್ನಲ್ಲಿ ಯಾವುದೇ ಲಾಸ್ ಇಲ್ಲ, ಯಾವುದೇ ಗೇನ್ ಇಲ್ಲ. ಒಂದು ಡಯಾಟಾಮಿಕ್ ಫಾರ್ಮ್ನಲ್ಲಿದೆ, ಇನ್ನೊಂದು ಎಲಿಮೆಂಟಲ್ ಫಾರ್ಮ್ನಲ್ಲಿದೆ. ಕಂಪೌಂಡ್ ಫಾರ್ಮ್ ಆದಾಗ +1 -1 ಆಯಿತು. So 0 to +1, 0 to -1. Change in oxidation state, redox reaction. Illi barium is +2. Here also barium is +2. Cl is always -1, -1. There are 2 Cl ashte. Hydrogen +1, hydrogen is +1. Sulfur +6, illu kuda +6. There is no change in the oxidation number in reactant and product. Moreover, it is a precipitation reaction athava double displacement reaction. Most of the double displacement reactions will happen just by exchanging the ions, not by oxidizing or reducing. Okay, so option D is the right answer. The more positive value of E naught, the greater the tendency of the species to get reduced. Artha ishte, ಜಾಸ್ತಿ ಇ ನಾಟ್ ವ್ಯಾಲ್ಯೂ, ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಜಾಸ್ತಿ ಪಾಸಿಟಿವ್ ಇತ್ತು ಅಂದರೆ ಅದಕ್ಕೆ ಎಲೆಕ್ಟ್ರಾನ್ಸ್ ಬೇಕು. ಅಂದರೆ ಅದು ರೆಡ್ಯೂಸ್ ಆಗುತ್ತೆ ಎಲೆಕ್ಟ್ರಾನ್ನ ತಗೊಂಡು, ಬಟ್ ಮಿಕ್ಕಿದವ್ರನ್ನ ಅದೇನು ಮಾಡುತ್ತೆ, ಆಕ್ಸಿಡೈಸ್ ಮಾಡುತ್ತೆ. ಯಾವುದು ಬೇರೆ ಕಡೆಯಿಂದ ಎಲೆಕ್ಟ್ರಾನ್ ತಗೊಂಡು ರೆಡ್ಯೂಸ್ ಆಗುತ್ತೋ ಅವ್ರನ್ನ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿ ಕರಿತೇವೆ. ಯಾರು ಬೇರೆಯವ್ರಿಗೆ ಎಲೆಕ್ಟ್ರಾನ್ಸ್ನ ಕೊಡ್ತಾರೋ ವಿ ಕಾಲ್ ದೆಮ್ ಆಸ್ ರೆಡ್ಯೂಸಿಂಗ್ ಏಜೆಂಟ್. ಸೊ ಈ ಟರ್ಮ್ಸ್ ಯು ಶುಡ್ ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ವಿತ್. ಯಾವುದು? Oxidizing agent. They accept electron and gets reduced. What do you mean by reducing agent? Reducing agent. Donate electron. They donate electron and gets oxidized. Gets oxidized. I hope it's clear, everybody. Yes. Now check the more positive value. Innondu reduction potential value, standard reduction potential value positive ittu anta helidre they are good at reducing. They are considered usually as oxidizing agent. More the positive value, stronger will be the oxidizing agent. Reduction potential value nalli negative ittu ankoli, standard reduction potential value. If the standard reduction potential value is negative ittu, then they are reducing agent. Then they are reducing agent. Reducing agents are good at reducing the substance by donating electron. ಸೊ ಇ ನಾಟ್ ವ್ಯಾಲ್ಯೂ ಇಲ್ಲಿ ಎಲ್ಲದಕ್ಕೂ ಪಾಸಿಟಿವ್ ಇದೆ. ಹೈಯೆಸ್ಟ್ ಪಾಸಿಟಿವ್ ಯಾರಿಗಿದೆ? ಎ ಜಿಗಿದೆ. ದೆನ್ ಎ ಜಿ ಇಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಈ ಪಾಸಿಟಿವ್ ವ್ಯಾಲ್ಯೂ ಆಕ್ಸಿಡೈಸಿಂಗ್ ಏಜೆಂಟ್, ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ. ಇಲ್ಲಿ ಇ ನಾಟ್ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ.
ಅರ್ಥ ಆಯ್ತಾ? ಸೊ ಇಲ್ಲಿ ಜಾಸ್ತಿ ಹೈಯೆಸ್ಟ್ ಪಾಸಿಟಿವ್ ಯಾರಿಗಿದೆ? ಸಿಲ್ವರಿಗಿದೆ. ಸೊ ಇಟ್ ಇಸ್ ಡಿ ಪಾಸಿಟಿವ್. ನೆಕ್ಸ್ಟ್, E naught value of some redox couple are given below. They have given some value, ಇಲ್ಲಿ ಕೊಟ್ಟಿದ್ದಾರೆ values. Br2 getting reduced to Br minus, highest reduction potential ಇದೆ 1.90. So it means it has a very high tendency to become a negative ion. Followed by silver. Silver is in the next line. Silver also is at the edge of accepting one electron quickly. ವಾಯ್ಸ್ ಕಚ ಅನ್ಸ್ಬಿಡುತ್ತೆ. ಓಕೆ ಫೈನ್. ಸಿಲ್ವರಿಗೂ ಕೂಡ ಒಂದು ಎಲೆಕ್ಟ್ರಾನ್ ಆಕ್ಸೆಪ್ಟ್ ಮಾಡಿಕೊಂಡು Ag ಪ್ಲಸ್ Ag ಆಗಬೇಕು. ಸೊ 0.80 ಇದೆ. ಓಕೆ, ಕಾಪರ್ 2 ಪ್ಲಸ್ ಕಾಪರ್ ಆಗಬೇಕು ಅಂದರೆ 0.34 ಇದೆ. ಐ ಟು ಐ ಮೈನಸ್ ಆಗಬೇಕು ಅಂದರೆ 0.54 ಇದೆ. ನೀವು ಈ ವ್ಯಾಲ್ಯೂಸ್ ನೋಡ್ಬೇಕಾದ್ರೆ ನಿಮ್ಗೆ ಒಂದಂತೂ ಕ್ಲಿಯರ್ ಇದೆ. ಸಿಕ್ಕಾಬಟ್ಟೆ ಬೇಗ ಎಲೆಕ್ಟ್ರಾನ್ಸ್ನ ತಗೊಳ್ಬೇಕು ಅಂತ ಹೇಳಿ ಟೆಂಡೆನ್ಸಿ ಇರೋದು ಯಾರಿಗೆ? Br2. ಸೊ Br2 ವಾಂಟ್ಸ್ ಟು ಗೆಟ್ ರೆಡ್ಯೂಸ್ಡ್ ಕ್ವಿಕ್ಲಿ, ಫಾಲೋಡ್ ಬೈ Ag ಪ್ಲಸ್. ಆಮೇಲೆ ರೆಡ್ಯೂಸ್ ಆಗಬೇಕು ಅಂತ ಇರೋದು Ag ಪ್ಲಸ್. ನೆಕ್ಸ್ಟ್ ಹೈಯೆಸ್ಟ್ ವ್ಯಾಲ್ಯೂ ಎಲ್ಲಿಗಿದೆ? I2. ಆಮೇಲೆ ಯಾರು? ಕಾಪರ್ 2 ಪ್ಲಸ್. ಇವ್ರು ರೆಡ್ಯೂಸ್ ಹೇಗಾಗ್ತಾರೆ? Br2 ಬಂದು Br ಮೈನಸ್ ಆಗಿ ರೆಡ್ಯೂಸ್ ಆಗ್ತಾನೆ, Ag ಪ್ಲಸ್ Ag ಆಗಿ ರೆಡ್ಯೂಸ್ ಆಗ್ತಾನೆ. ಅಂದರೆ ಎಲೆಕ್ಟ್ರಾನ್ಸ್ನ ಪಡ್ಕೊಂಡು I2 ಬಂದು I ಮೈನಸ್ ಆಗ್ತಾನೆ, Cu2 ಪ್ಲಸ್ ಬಂದು Cu ಆಗಿರ್ತಾನೆ. ನಾವು ಅವ್ರು ಕೇಳ್ತಿದ್ದಾರೆ Cu ಆಲ್ರೆಡಿ ರೆಡ್ಯೂಸ್ ಆಗಿ Cu2 ಪ್ಲಸ್ Cu ಇದೆ. Cu ಅಂದರೆ ಅವನಿಗೆ ಎಲೆಕ್ಟ್ರಾನ್ಸ್ನ ಯಾರೋ ಕೊಟ್ಟಿದ್ದಾರೆ Cu. ಕಾಪರ್ ಇಸ್ ದ ಮೆಟಲ್ ಯು ಹ್ಯಾವ್ ರೈಟ್ ನಾವು. ಆ್ಯಂಡ್ ಇಫ್ ದಿಸ್ ಕಾಪರ್ ಇಸ್ ಟ್ರೀಟೆಡ್ ವಿತ್ ಆಲ್ ದಿಸ್ iodide, bromide, silver and Br2, how it is going to react? With whom it is going to react? Option A says that copper will reduce Br minus. Why it has to reduce Br minus? Br minus ಅಂತ ಹೇಳುವಂಥದ್ದು ಆಲ್ರೆಡಿ ರಿಡಕ್ಷನ್ ಸ್ಟೇಟ್ನಲ್ಲಿ ಇದೆ. Br2 ನ ರೆಡ್ಯೂಸ್ ಮಾಡ್ಬೋದಿತ್ತು, Br ಮೈನಸ್ ನ ಯಾಕೆ ರೆಡ್ಯೂಸ್ ಮಾಡಬೇಕು? ನಾವು Cu will reduce, copper will reduce Ag. Ag ಪ್ಲಸ್ ನ ರೆಡ್ಯೂಸ್ ಮಾಡೋದು ಓಕೆ, ಬಟ್ Ag ಅಂತ ಹೇಳಿದ್ರೆ ಆಲ್ರೆಡಿ ರೆಡ್ಯೂಸ್ಡ್ ಫಾರ್ಮ್ ನಲ್ಲೇ ಇದೆ. Cu will reduce I minus, ಕಾಪರ್ I ಮೈನಸ್ ನ ರೆಡ್ಯೂಸ್ ಮಾಡ್ತಾ ಇದೆ. ಯಾಕೆ? I ಮೈನಸ್ ಆಲ್ರೆಡಿ ರೆಡ್ಯೂಸ್ಡ್ ಫಾರ್ಮ್ ನಲ್ಲೇ ಇದೆ. ಆನ್ ರಿಡಕ್ಷನ್ ನಮಗೆ I ಮೈನಸ್ ಇರೋದು. ಇಲ್ಲೂ ಅಷ್ಟೇ, ಆನ್ ರಿಡಕ್ಷನ್ ವಿ ಹ್ಯಾವ್ Ag. ಆನ್ ರಿಡಕ್ಷನ್ we have Br minus. Reduced format nale ide, but the last option says copper will reduce Br2. That's possible because Br value is quite higher. Standard reduction potential value for bromine ಜಾಸ್ತಿ positive value ಇದೆ. It means bromine has the tendency to accept electron more quickly than copper. So copper can give its electron to bromine and the reaction is going to be feasible here. This you can cross verify even with E naught cell calculations, but I don't think you have to use it. Just by looking at the reagent itself you will come to know. Br2 ಅನ್ನ Br minus ಮಾಡಲಿಕ್ಕೆ ಸಾಧ್ಯ ಇದೆ. ಆಲ್ರೆಡಿ Br minus ಅನ್ನ ಮತ್ತೆ Br minus ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. Clear? So that's why option D is the right answer. Using the standard electrode potential, find out the pair between which redox reaction is not feasible. Pair in which redox reaction is not feasible. Always remember, whenever you think of two spaces, ಯಾರಿಗೆ ಎಲೆಕ್ಟ್ರಾನ್ ಇದೆ, ಯಾರಿಗೆ ಎಲೆಕ್ಟ್ರಾನ್ ಇಲ್ಲ, ಯಾರಿಗೆ ಎಲೆಕ್ಟ್ರಾನ್ಸ್ ಕೊಡ್ತಾ ಇದ್ದಾರೆ, ಈ ಐಡಿಯಾ ನಿಮ್ಗೆ ಇರಬೇಕು. ಅಂದರೆ ಯಾರನ್ನ ಎಲ್ಲಿ ಕ್ಯಾಥೋಡ್ ಆಗಿ ಆ್ಯನೋಡ್ ಆಗಿ ಕನ್ಸಿಡರ್ ಮಾಡಬೇಕು. ಸಪೋಸ್ ನಾನು ಇವಾಗ EMF ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ಕೊಳ್ಳಿ. ಎಟ್ ಸ್ಟ್ಯಾಂಡರ್ಡ್ ಸ್ಟೇಟ್ E cell is equal to E cathode, E naught cathode minus E naught anode ಇದೆ ಅಂದ್ಕೊಳ್ಳಿ. ಆ್ಯಂಡ್ ಐ ವಾಂಟ್ ಟು ಕ್ಯಾಲ್ಕುಲೇಟ್ ದ EMF ಆಫ್ ದ ಸೆಲ್ ಆರ್ E cell. ಈಗ ನನಗೆ ಯಾವ್ದು ಕ್ಯಾಥೋಡಲ್ಲಿ ತಗೊಳ್ಬೇಕು, ಯಾವ್ದು ಆ್ಯನೋಡಲ್ಲಿ ತಗೊಳ್ಬೇಕು ಗೊತ್ತಿರಬೇಕಲ್ವಾ? ಕ್ಯಾಥೋಡ್ನಲ್ಲಿ ಯಾವಾಗಲೂ ಕೂಡ ಈ ಒಂದು ವರ್ಡ್ ನೆನ್ಪಿಟ್ಕೊಳ್ಳಿ, LOAN, ಲೋನ್. ಲೆಫ್ಟ್ ಸೈಡ್ ಬಿಟ್ಬಿಡಿ. ಆಕ್ಸಿಡೇಷನ್ ಆ್ಯನೋಡ್. ಆ್ಯನೋಡ್ನಲ್ಲಿ ಯಾವಾಗಲೂ ಕೂಡ ಆಕ್ಸಿಡೇಷನ್ ಆಗುತ್ತೆ, ಕ್ಯಾಥೋಡ್ನಲ್ಲಿ ಯಾವಾಗಲೂ ಕೂಡ ರಿಡಕ್ಷನ್ ಆಗುತ್ತೆ. ಅಂದರೆ ಇಲ್ಲಿ ಗೇನ್ ಆಫ್ ಎಲೆಕ್ಟ್ರಾನ್, ಇಲ್ಲಿ ಲಾಸ್ ಆಫ್ ಎಲೆಕ್ಟ್ರಾನ್. ಇಷ್ಟು ನೀವು ಅರ್ಥ ಮಾಡ್ಕೊಳ್ಳೇಬೇಕು. ದೆನ್ ಇಟ್ ವಿಲ್ ಬಿ ಈಸಿ ಫಾರ್ ಯು.
ಈಗ Fe3 ಪ್ಲಸ್ ಇದ್ದಾನೆ, I ಮೈನಸ್ ಇದ್ದಾನೆ. ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇವನ್ ಪೂರ್ ಅಲ್ವಾ, ಪೂರ್ ಇದ್ದಾನೆ ಆ್ಯಂಡ್ ಹಿ ಈಸ್ ರಿಚ್ ಇನ್ ಎಲೆಕ್ಟ್ರಾನ್. ಪೂರ್ ಇನ್ ಎಲೆಕ್ಟ್ರಾನ್ ವಿಲ್ ಬಿ ಎಟ್ ಕ್ಯಾಥೋಡ್. ಪೂವರ್ ಇನ್ ಇಲೆಕ್ಟ್ರಾನ್ ವಿಲ್ ಬಿ ಎಟ್ ಎಲ್ಲಿ ಮಕ್ಕಳೇ? ಕ್ಯಾಥೋಡ್ನಲ್ಲಿ. ಇವನು I ಮೈನಸ್ ರಿಚ್ ಇದ್ದಾನೆ, ರಿಚ್ ಇರೋನು ಆ್ಯನೋಡಿಗೆ ಹೋಗ್ಬಿಡ್ತಾನೆ. ಸರಿನಾ? ಹಾಗಾದರೆ E0 ಬಂದು ಈ ಕ್ಯಾಥೋಡ್ ಮೈನಸ್ ಈ ಆ್ಯನೋಡ್ ಅಂದರೆ 0.77 ಮೈನಸ್ I ಮೈನಸ್ ವ್ಯಾಲ್ಯೂ 0.54. 7 minus 4 3, 7 minus 2 ಅಂದರೆ 2, 0.34 volt. E0 value of Ag plus and Cu 0.80. Ag plus doesn't have electron. Poor in electron will go to where? Cathode. So Ag will go to cathode. Rich in electron will go to where? Anode. Okay, anode is very rich people. Rich in electron. Copper value is 0.34. Reduction value of copper. So if you subtract this, 10 minus 4 is 6. 7 minus 3 anta helidre 4.46 volt. Next, E0 value calculate ಮಾಡಿ. Here. Fe3 plus and copper. Rich in electron, poor in electron. Poor will go to cathode. Rich will go to anode. Correct? ಈಗ Fe3 plus value ಎಷ್ಟು? 0.77. ಮತ್ತೆ ಕಾಪರ್ ವ್ಯಾಲ್ಯೂ ಎಷ್ಟು? 0.34. 7ರಿಂದ 4 ಕಳಿಲಿಕ್ಕೆ ಇಲ್ಲಿ ನೋಡಿ, 7 ಮೈನಸ್ 4 ಇಸ್ 3. 7ರಿಂದ 3 ಕಳಿಲಿಕ್ಕೆ ಇಲ್ಲಿ ಬರೀರಿ. .43 ವೋಲ್ಟ್. ದ ಲಾಸ್ಟ್ ಒನ್ Fe3 ಪ್ಲಸ್ಗೆ ಎಲೆಕ್ಟ್ರಾನ್ ಇಲ್ಲ, ಇವನೆಲ್ಲಿಗೆ ಹೋಗಬೇಕು? ಕ್ಯಾಥೋಡಿಗೆ ಹೋಗಬೇಕು. ಇವನು ರಿಚ್ ಇದ್ದಾನೆ, Ag ಡಸಂಟ್ ಹ್ಯಾವ್ ಎನಿ ಚಾರ್ಜ್, ರೈಟ್? ಹಿ ಕ್ಯಾನ್ ಸ್ಟಿಲ್ ಡೊನೇಟ್ ದ ಎಲೆಕ್ಟ್ರಾನ್. ಲೆಟ್ಸ್ ಕನ್ಸಿಡರ್ ಹಿಮ್ ಆಸ್ ಇಟ್ ಆ್ಯನೋಡ್. E0 ವ್ಯಾಲ್ಯೂ, ಓಕೆ, 77 minus 0.80 is equal to 0.03 volt, but it is negative. ಎಲ್ಲ ವ್ಯಾಲ್ಯೂಸ್ ಪಾಸಿಟಿವ್ ಇದೆ, ಪಾಸಿಟಿವ್. ಈಗ ನಾನು ಏನು E0 ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಆಲ್ ದೀಸ್ ವ್ಯಾಲ್ಯೂಸ್ ಆರ್ ಪಾಸಿಟಿವ್ and there's only value negative. We know that a condition where delta G0 should be always negative. How delta G0 is connected to the feasibility? Delta G0 negative ಇದ್ರೆ ರಿಯಾಕ್ಷನ್ ಪಾಸಿಬಲ್ ಇದೆ. ಡೆಲ್ಟಾ G0 ನೆಗೆಟಿವ್ ಅಂದರೆ ಒಂದು ಕೊಟ್ಟಿರುವ ರಿಯಾಕ್ಷನಲ್ಲಿ ರಿಯಾಕ್ಟೆಂಟ್ಗಳು ತಮ್ಮ ಎನರ್ಜಿಯನ್ನು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಿಕೊಂಡು ಕರೆಕ್ಟಾಗಿ ಅಥವಾ ಟು ಅ ಗ್ರೇಟರ್ ಎಕ್ಸ್ಟೆಂಟ್ ಪ್ರಾಡಕ್ಟನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿ ಮ್ಯಾಕ್ಸಿಮಮ್ ವರ್ಕ್ ಆಗಿದೆ, ಇರುವಂಥ ಅವೈಲಬಲ್ ಆಗಿರುವಂಥ ಎನರ್ಜಿ ಕಡಿಮೆ ಇದೆ ಅಂತ ಅರ್ಥ, ಆಯಿತಾ? ಡೆಲ್ಟಾ ಜಿ ಏನಾದರೂ ಪಾಸಿಟಿವ್ ಇತ್ತು ಅಂದರೆ ಎಲ್ಲ ಎನರ್ಜಿ ಅದೇ ಥರ ಇದೆ, ಏನೂ ವರ್ಕೇ ಆಗಿಲ್ಲ ಅಂತ, ನೋ ವರ್ಕ್ ಆ್ಯಕ್ಚುಲಿ ಹ್ಯಾಸ್ ಬಿನ್ ಡನ್ ಅಂತ ಹೇಳಿ. ಸೊ ಡೆಲ್ಟಾ ಜಿ ನೆಗೆಟಿವ್ ಆಗಬೇಕು ಅಂತ ಹೇಳಿದ್ರೆ, ಹೌ ಡೆಲ್ಟಾ ಜಿ ಈಸ್ ಕನೆಕ್ಟೆಡ್ ಟು ಯೋರ್ EMF of the cell minus NF E0, where N is number of moles of electron, F is Faraday, E0 is the EMF of the standard EMF of the cell. Now E0 value is negative here. Sarina? Delta G0 ಬಂದು N minus N into F into E0 value ಬಂದು negative 0.03 volt ಅನ್ಕೊಳ್ಳಿ. ನೆಗೆಟಿವ್ ಇಂಟು ನೆಗೆಟಿವ್ ಡೆಲ್ಟಾ G0 ಏನಾಗಬೇಕು? ಪಾಸಿಟಿವ್ ಆಗಬೇಕು. ಪಾಸಿಟಿವ್ ಆಯಿತು ಅಂದರೆ ದಿಸ್ ರಿಯಾಕ್ಷನ್ ಇಸ್ ನಾಟ್ ಪಾಸಿಬಲ್ ಅಥವಾ ಫೀಸಿಬಲ್ ಅಲ್ಲ. ನಾಟ್ ಫೀಸಿಬಲ್ ರಿಯಾಕ್ಷನ್. ಈ ರಿಯಾಕ್ಷನ್ ನಡೆಯಲ್ಲ. ಅಂದರೆ ಅಲ್ಲಿ ಎನರ್ಜಿ ಯೂಸ್ಫುಲ್ ಆಗಿರುವಂತಹ ಎನರ್ಜಿ ವಿಚ್ ಯು ಕ್ಯಾನ್ ಕನ್ವರ್ಟ್ ಇನ್ ಟು ವರ್ಕ್ ಅದೇ ಥರ ಇದೆ, ಅಲ್ಲೇನೋ ವರ್ಕೇ ನಡೀತಾ ಇಲ್ಲ, ದೇರ್ ಇಸ್ ನೋ ರಿಯಾಕ್ಷನ್. ಸೊ ಒಂದು ಇಲೆಕ್ಟ್ರಾನ್ ಆ ಒಂದು ಸರ್ಕ್ಯೂಟ್ನಲ್ಲಿ ಮೂವ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ? ವೆನ್ ವಿ ಟೇಕ್ ಸಿಲ್ವರ್ ಎಟ್ ಆ್ಯನೋಡ್ ಆ್ಯಂಡ್ Fe3 ಪ್ಲಸ್ ಎಟ್ ಕ್ಯಾಥೋಡ್. ಸಿಲ್ವರ್ ಡಸನ್ ವಾಂಟ್ ಟು ಲೂಸ್ ಎಲೆಕ್ಟ್ರಾನ್. ಅರ್ಥ ಇಷ್ಟೇ ಮಕ್ಕಳೇ, ಸಿಲ್ವರ್ ಎಲೆಕ್ಟ್ರಾನ್ಸ್ನ Fe3 ಪ್ಲಸ್ಗೆ ಕೊಡಲ್ಲ. ಸೊ ದಟ್ ರಿಯಾಕ್ಷನ್ ಇಸ್ ನಾಟ್ ಫೀಸಿಬಲ್. ಸೊ ಯು ಜಸ್ಟ್ ಹ್ಯಾವ್ ಟು ರಿಮೆಂಬರ್ ವೆನ್ ಎವರ್ ದಿಸ್ ಕೈಂಡ್ ಆಫ್ ಕ್ವೆಶನ್ ಕಮ್ಸ್, ಡೆಲ್ಟಾ ಜಿ ವ್ಯಾಲ್ಯೂ ಶುಡ್ ಬಿ ನೆಗೆಟಿವ್. ಫೈನಲಿ ನಿಮ್ಮ ಫೈನಲ್ ಮೋಟೋ ಬಂದು ಡೆಲ್ಟಾ ಜಿ ವ್ಯಾಲ್ಯೂ ನೆಗೆಟಿವ್ ಆಗಬೇಕು ಅಂದರೆ E0 ವ್ಯಾಲ್ಯೂ, ನೀವು ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ E0 ವ್ಯಾಲ್ಯೂ, ದಟ್ E0 ವ್ಯಾಲ್ಯೂ ಶುಡ್ ಬಿ ಪಾಸಿಟಿವ್. ದಟ್ಸ್ ಇಟ್. ಸೊ ರೈಟ್ ಆನ್ಸರ್ ಏನು ಇಲ್ಲಿ? ಆಪ್ಷನ್ ಡಿ. ಐ ಹೋಪ್ ಇಟ್ಸ್ ಕ್ಲಿಯರ್ ಎವ್ರಿಬಡಿ. Thiosulfate reacts differently with iodine and bromine in the reaction given below. S2O3 2 minus I2 S4O2.
S4O6 2 ಮೈನಸ್. ಅಯ್ಯೋ 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 ಮಕ್ಕಳೆಲ್ಲ ಈ ಸಲ್ಫರ್ ನೋಡ್ಬೇಕಾದ್ರೆ ಗಡ 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 ಗಡ. ಬಿಕಾಸ್ ಏನಿದು ಸಲ್ಫರು, ಯಾವ್ದಿದು ಅಯಾನು, ಇದು ಎಲ್ಲಿಂದ ಬಂತಿದು, ಇದು ಏನು ಕತೆ ಇದ್ರದು, ರೈಟ್? ಯು ಅಟ್ಲೀಸ್ಟ್ ಸಮ್ ಆಫ್ ಯು ವಿಲ್ ಗೆಟ್ ದಿಸ್ ಫೀಲ್, ಏನಪ್ಪ ಇದೆಲ್ಲ ಅಂತ ಹೇಳ್ಕೊಂಡು, ಅಲ್ವಾ? ಸಿಗುತ್ತಾ ಅಂತ ನಿಮಗೆ ನೋಡೋಣ. S2O3 S4O6 ಇವ್ರದೆಲ್ಲ ಹೊಸ ಎಂಟ್ರಿ, ಇವರೆಲ್ಲ ಸ್ವಲ್ಪ ಅಟೆಂಡೆನ್ಸ್ ಹಂಗೆ ತಗೊಂಡ್ಬಿಡೋಣ. ಓಕೆ, ಥಯೋಸಲ್ಫೇಟ್ ಅಯಾನ್, ಥಯೋಸಲ್ಫೇಟ್ ಅಯಾನ್ S2O3 2 ಮೈನಸ್. ಯಾರು ಇವರಪ್ಪ? ಈ ಅಯಾನ್ ಎಲ್ಲಿಂದ ಬಂದ್ರು? ಥಯೋಸಲ್ಫ್ಯೂರಿಕ್ ಆಸಿಡ್ನಿಂದ ಬಂದ್ರು. ಥಯೋಸಲ್ಫ್ಯೂರಿಕ್ ಆಸಿಡ್ನಿಂದ ಬಂದವರು ಥಯೋಸಲ್ಫೇಟ್ ಅಯಾನ್. ಥಯೋಸಲ್ಫ್ಯೂರಿಕ್ ಆಸಿಡ್. ಮಕ್ಕಳಿಗೆ ನಾರ್ಮಲ್ ಸಲ್ಫ್ಯೂರಿಕ್ ಆಸಿಡ್ನ ಹೇಗೆ ಬರೀತೀರಪ್ಪ ನೀವು? ಸ್ಟ್ರಕ್ಚರ್ ಇಂಪಾರ್ಟೆಂಟ್. ಆಕ್ಸಿಡೇಷನ್ ಸ್ಟೇಟ್ ರಿಡಾಕ್ಸ್ ರಿಯಾಕ್ಷನ್ ಅಲ್ಲಿ ಸಲ್ಫರ್ ಬಾನಿನ್ ಸೆಂಟ್ರಲ್ಗೆ ಸಲ್ಫ್ಯೂರಿಕ್ ಆಸಿಡ್ ಫಾರ್ಮುಲಾ ಏನು ಮಕ್ಕಳೇ? H2SO4. ಇಲ್ಲಿ 2 ಹೈಡ್ರೋಜನ್ ಇದ್ದಾನೆ, ಅವನು ಇಬ್ರು ಆಕ್ಸಿಜನ್ ಜೊತೆ ಇಬ್ರು ಹೈಡ್ರೋಜನ್ ಮದುವೆ ಆಗುತ್ತೆ, ಇನ್ನ ಇಬ್ರು ಸಿಂಗಲ್ಸ್ಗಳು ಹಾಗೆ ಉಳ್ಕೊಳ್ಳುತ್ತೆ. ದಿಸ್ ಇಸ್ ನಮ್ಮ ನಾರ್ಮಲ್ ಸಲ್ಫ್ಯೂರಿಕ್ ಆಸಿಡ್. ಇದು ನಮ್ಮ ನಾರ್ಮಲ್ ಸಲ್ಫ್ಯೂರಿಕ್ ಆಸಿಡ್. ನಾರ್ಮಲ್ ಇವನು ನಾರ್ಮಲ್ ಸಲ್ಫ್ಯೂರಿಕ್ ಆಸಿಡ್. ಥಯೋಸಲ್ಫ್ಯೂರಿಕ್ ಆಸಿಡ್, ಅಯ್ಯೋ ಒಂದೇ ಡಿಫ್ರೆನ್ಸ್. ಇಲ್ಲಿ S ಡಬಲ್ ಬಾಂಡ್ ಇರೋ ಕಡೆಗೆ S ಡಬಲ್ ಬಾಂಡ್ S ಕೊಟ್ರೆ ಆಯ್ತು, ಮಿಕ್ಕಿದೆಲ್ಲ ಸೇಮ್. ಇಲ್ಲಿ OH, ಇಲ್ಲಿ OH, ಇಲ್ಲಿ ಡಬಲ್ ಬಾಂಡ್. ಈಗ ಫಾರ್ಮುಲಾ ನೋಡಿ, H2 ಆಯ್ತಾ, S2 ಆಯ್ತಾ, O3 ಆಯ್ತು. ಇವ್ರೇನಾದ್ರೂ ಅಯೋನೈಸ್ ಆಯ್ತು ಅಂದ್ರೆ ಇಲ್ಲಿ 2 ಹೈಡ್ರೋಜನ್ ಡೊನೇಟ್ ಮಾಡ್ಬೋದಲ್ವಾ? ಸೊ S2O3 2 ಮೈನಸ್ ಆಯ್ತು. ಸೊ ಆಕ್ಸಿಡೇಷನ್ ಸ್ಟೇಟ್ ಇಲ್ಲಿ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು? 2 ಸಲ್ಫರ್ ಇದೆ, ಇದಕ್ಕೆ ಮಾಡ್ಬೇಕಾ ಇದಕ್ಕೆ ಮಾಡ್ಬೇಕಾ? Average ತೆಗಿಬೇಕು. When there are similar type of atoms multiple times present in the structure, you go with average oxidation state. So average oxidation state ತೆಗಿರಿಲಿ. Average oxidation state. ಸಲ್ಫರ್ ಇದಾನಲ್ವಾ, ಅವನಿಗೆ ಆಕ್ಸಿಜನ್ ಬಾಂಡಿಂಗ್ ನಲ್ಲಿದೆ. ಎಷ್ಟು ಜನ ಆಕ್ಸಿಜನ್ ಇದ್ದಾರೆ? 1 2. ಇಲ್ಲಿ ಒಬ್ಬನೇ ಇದ್ದಾನೆ, ಬಟ್ 2 ಬಾಂಡ್ಸ್ ಇದೆ. ಅಂದ್ರೆ ಇಲ್ಲಿ 4 ಎಲೆಕ್ಟ್ರಾನ್ಸ್ ಅವನು ಕಳ್ಕೊಂಡಿರೋ ತರ. ಬಿಕಾಸ್ 4 ಬಾಂಡ್ಸ್ ಇದೆ ಆಕ್ಸಿಜನ್ ಜೊತೆ, ಅಂದ್ರೆ ಆ ಬಾಂಡ್ ಅಲ್ಲಿರುವ ಎಲೆಕ್ಟ್ರಾನ್ಸ್ಗಳು ಆಕ್ಸಿಜನ್ ಕಡೆಗೆ ಹೋಗ್ತಾ ಇದೆ. ಸಲ್ಫರಿಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳ್ಕೊಂಡು. ಸರಿ, ಇವಾಗ ನಮ್ಮ ಹತ್ರ ಎಷ್ಟು ಸಲ್ಫರ್ ಇದೆ ಮಕ್ಕಳೇ? 2 ಸಲ್ಫರ್ ಇದೆ. ಈ ಬಾಂಡ್ ನಲ್ಲಿ ಎಲೆಕ್ಟ್ರಾನ್ಸ್ಗಳು ಈಕ್ವಲಿ ಶೇರ್ ಆಗಿದೆ ಮಕ್ಕಳೇ, ಬಿಕಾಸ್ ಬೋತ್ ಸಲ್ಫರ್ ಇನ್ ಸಲ್ಫರ್ ಅಲ್ವಾ? ಸೇಮ್ ಐಟಮ್ಸ್ ಇದ್ದಾಗ ಈಕ್ವಲಿ ಶೇಡ್. ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಟಮ್ಸ್ ಯಾವುದೇ ಬರಲಿ, ಅದು ಆಕ್ಸಿಜನ್ ಆದ್ರೂ ಬರಲಿ, ನೈಟ್ರೋಜನ್ ಆದ್ರೂ ಬರಲಿ, ವೆನ್ ಹೈ ಎಲೆಕ್ಟ್ರೋನೆಗೆಟಿವ್ ಆಟಮ್ಸ್ ಬರುತ್ತೆ, ಶಿಫ್ಟ್ ಆಫ್ ಎಲೆಕ್ಟ್ರಾನ್ ಆಚೆ ಹೋಗುತ್ತೆ. ವಿ ಕಾಲ್ ಇಟ್ ಅಸ್ ಡೈಪೋಲ್ ಮೂಮೆಂಟ್. ಆಯ್ತಾ? ಚಾರ್ಜ್ ಸಪರೇಷನ್ ಅಥವಾ ಪೋಲರೈಸೇಷನ್. ಡೈಪೋಲ್ ಮೂಮೆಂಟ್ ಇಸ್ ಅ measure, it's a tool to measure that. We call it as polarization. ಪೋಲರೈಸೇಷನ್ ಅಂತ ಹೇಳ್ಬೇಕು. ಎನಿವೆ, 4 ಬಾಂಡ್ ಇದೆ. ಆಕ್ಸಿಡೇಷನ್ ಸ್ಟೇಟ್ ಎಷ್ಟಪ್ಪ? ಪ್ಲಸ್ ಇಂಡಿಕೇಟ್ಸ್ ಏನು? ಲಾಸ್. 4 ಎಲೆಕ್ಟ್ರಾನ್ ಲಾಸ್ ಆಯಿತು. ಎಷ್ಟು ಸಲ್ಫರ್ ಆಟಮ್ಸ್ ಇದೆ? 2 ಇದೆ. 2 1s 2 2s ಪ್ಲಸ್ 2 ಆಯಿತು. ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್ ಇನ್ ಥಯೋಸಲ್ಫೇಟ್ ಅಯಾನ್ ಎಷ್ಟು ಮಕ್ಕಳೇ? ಥಯೋಸಲ್ಫೇಟ್ ಅಯಾನ್ S2O3 2 ಮೈನಸ್ ನಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆವರೇಜ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್ ಬಂದು +2. ನಾನು ಇನ್ನೊಂದ್ಸಲ ಹೇಳ್ತೀನಿ, ಆವರೇಜ್ ಆಕ್ಸಿಡೇಷನ್ ಸ್ಟೇಟ್. ಇದ್ರ ಮೇಲೆ ಬೇರೆ ಇನ್ನೊಂದು ಡಿಫ್ರೆಂಟ್ ಕ್ವೆಶನ್ಸ್ನ ಫ್ರೇಮ್ ಮಾಡ್ತಾರೆ ಅವರು, ಅದಕ್ಕೋಸ್ಕರ ನಾವು ಅವ್ರು ಕೇಳಿರೋ ಕ್ವೆಶನ್ ಅಲ್ಲಿ ಏನಾಗ್ತಿದೆ, ಇಲ್ಲಿ ಥಯೋಸಲ್ಫೇಟ್ ಅಯಾನ್ ಇಲ್ಲಿ S4O6 2 ಮೈನಸ್ ಅಯಾನ್ ಆಗಿ ಚೇಂಜ್ ಆಗ್ತಾ ಇದೆ. ಈ S4O6 2 ಮೈನಸ್ ಅಯಾನ್ ಇಸ್ ಅ ಟೆಟ್ರಾಥಯೋನಿಕ್ ಆಸಿಡ್ ವಿಚ್ your body also produces. ಇನ್ಫ್ಯಾಕ್ಟ್ ಹ್ಯೂಮನ್ ಬೀಯಿಂಗ್ಸ್, ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಲ್ಲಿ ಇರುವಂತಹ ಈ ಒಂದು ಆಸಿಡ್ S4O6 2 ಮೈನಸ್ ಅಂತ ಹೇಳುವಂಥದ್ದು ಇಸ್ ಆಕ್ಚುಲಿ ಹ್ಯಾವ್ ಕಮ್ ಫ್ರಮ್ H2S4O6 ಟೆಟ್ರಾ ಅಂದರೆ 4 ಥಯೋನಿಕ್ ಆಸಿಡ್. ಟೆಟ್ರಾಥಯೋನಿಕ್ ಆಸಿಡ್ ಇದು. ಓಕೆ, ನೌ ಹೌ ದ ಸ್ಟ್ರಕ್ಚರ್ ವುಡ್ ಲುಕ್ ಲೈಕ್? S ಆಕ್ಸಿಜನ್ ನೋಡಿ ಎಷ್ಟಿದೆ? 6 ಇದೆ ಅಲ್ವಾ? ದಿಸ್ ಇಸ್ ಹೌ ದಿ ಆಕ್ಸಿಜನ್ ವಿಲ್ ಬಿ.
4 sulfur, 6 oxygen. So S4O6 minus. Average oxidation state ತೆಗಿರಿ ಮಕ್ಕಳು ಇಲ್ಲಿ ಈ ಸಲ್ಫರಿಗೂ ಈ ಸಲ್ಫರಿಗೂ 0 ಆಕ್ಸಿಡೇಷನ್ ಸ್ಟೇಟ್. ಅದು ಏನನ್ನೂ ಕೂಡ ಕಳ್ಕೊಳ್ಳಲ್ಲ ಬಿಕಾಸ್ ಇಟ್ ಇಸ್ ಬಾಂಡೆಡ್ ವಿತ್ ಸಿಮಿಲರ್ ಅದರ್ ಸಲ್ಫರ್ ಆಟಮ್ಸ್ ಓನ್ಲಿ. ವಾಟ್ ಅಬೌಟ್ ಆಕ್ಸಿಜನ್? ಎಷ್ಟು ಆಕ್ಸಿಜನ್ ಜೊತೆ ಬಾಂಡ್ ಇದೆ? 5. ಇಲ್ಲಿ 2, ಇಲ್ಲಿ 1, ಇಲ್ಲಿ 2, 5 ಬಾಂಡ್ ಇದೆ. ಈ ಸಲ್ಫರಿಗೂ ಕೂಡ 5 ಬಾಂಡ್ ಇದೆ. ಅಂದ್ರೆ ಈ ಸಲ್ಫರ್ ಹ್ಯಾಸ್ ಲಾಸ್ಟ್ 5 electron in that bonding. He also lost 5 electron in the bonding. 5 plus 5 is to 10. 10 divided by how many sulfur atoms are there? 4. So if you cross multiply 2 2s are 2 5s, 5 by 2 ಅಂತ ಹೇಳಿದ್ರೆ 2.5 ಅಲ್ವಾ? ಸೊ ಆವರೇಜ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್ ಏನಾಯ್ತು? 2.5 ಆಯಿತು. ಸೊ ಎಲ್ಲಿಂದ ಎಲ್ಲಿಗೆ ಚೇಂಜ್ ಆಗ್ತಿದೆ? 2 ಇಂದ 2.5ಗೆ ಚೇಂಜ್ ಆಗ್ತಾ ಇದೆ. ಸೊ ಈಕ್ವೇಷನ್ ನೋಡಿ, ಅಯೋಡಿನ್ ಯಾವಾಗ ಥಯೋಸಲ್ಫೇಟ್ ಜೊತೆ ರಿಯಾಕ್ಟ್ ಆಗ್ತಾನೋ ಆಬ್ವಿಯಸ್ಲಿ ಅದು ಆಕ್ಸಿಡೈಸ್ ಆಯಿತು, ಕಳ್ಕೊಳ್ಳುತ್ತೆ ಎಲೆಕ್ಟ್ರಾನ್. ಇಲ್ಲಿ ಬರೀ ಆಕ್ಸಿಡೇಷನ್ ಸ್ಟೇಟ್ 2 ಇತ್ತು ಮಕ್ಕಳೇ, ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಬಂದು 2.5 ಆಯಿತು. ಅಂದರೆ ಪ್ಲಸ್ 0.5 ಅಲ್ಲಿ ಜಾಸ್ತಿ ಆಯಿತು. ಅಂದರೆ ಥಯೋಸಲ್ಫೇಟ್ ಅಯಾನ್ ಗಾಟ್ ಆಕ್ಸಿಡೈಸ್ಡ್ ಆಯ್ತಾ. I2 ಮೈನಸ್ ಈ ರಿಯಾಕ್ಷನ್ ಅಲ್ಲಿ ಯಾರು ಆಕ್ಸಿಡೈಸ್ ಆದ್ರು? ಸಲ್ಫರು ಆಕ್ಸಿಡೈಸ್ ಆಯಿತು. ಸಲ್ಫರ್ ಆಕ್ಸಿಡೈಸ್ಡ್ ಪ್ಲಸ್ 2 ಇಂದ ಪ್ಲಸ್ 2.5ಗೆ ಅಯೋಡೈಡ್ ಅಯಾನ್ ಕ್ರಿಯೇಟ್ ಆಯಿತು. ಅಯೋಡಿನ್ I2 I ಮೈನಸ್ ಆಯಿತು. ಅಯೋಡಿನ್ ಅಯೋಡೈಡ್ ಆಯಿತು ಬೈ ಆಕ್ಸೆಪ್ಟಿಂಗ್ ಎಲೆಕ್ಟ್ರಾನ್. ಸೊ ಅಯೋಡಿನ್ ಗಾಟ್ reduced. Similarly, if you look into the second reaction, ಬ್ರೋಮಿನ್ ಏನಾಗ್ತಾನೆ? ಬ್ರೋಮಿನ್ ಇಂದ ಬ್ರೋಮೈಡ್ ಆಗಿ ರೆಡ್ಯೂಸ್ ಆಗ್ತಾನೆ. ಅಂದ್ರೆ ಇಲ್ಲೂ ಕೂಡ ಥಯೋಸಲ್ಫೇಟ್ ಅಯಾನ್ S2O3 ಮೈನಸ್ ಅಯಾನ್, ನಿಮಗೆ ಪರಿಚಯ ಇರುವ ಅಯಾನ್ ಇದು, ಸಲ್ಫೇಟ್ ಅಯಾನ್ ಆಗಿ ಚೇಂಜ್ ಆಗ್ತಾನೆ. ಥಯೋಸಲ್ಫೇಟ್ ಚೇಂಜಸ್ ಇನ್ ಟು ಸಲ್ಫೇಟ್. ಸಲ್ಫೇಟಿನ ಆಕ್ಸಿಡೇಷನ್ ಸ್ಟೇಟ್ ಎಲ್ರಿಗೂ ಗೊತ್ತಿದೆ, SO4 2 ಮೈನಸ್. ಎಷ್ಟು? ಎಸ್ ಅನ್ನ ಎಕ್ಸ್ ಅಂತ ಹೇಳಿ ತಗೊಳ್ಳಿ. ಆಕ್ಸಿಜನ್ ಇದು 2 ಅನ್ನ ಆಚೆ ಇಡಿ. ಆಕ್ಸಿಜನ್ ಅಂತ ಹೇಳ್ಬೇಕಾದ್ರೆ ತಲೆಯಲ್ಲಿ ಇರಬೇಕು -2. ನಿಮ್ಮ ತಲೆ ಒಳಗಡೆ -2 ಅಂತ ಹೇಳಿದು ಆಕ್ಸಿಜನ್ಗೆ ಇರಬೇಕು. ಆ -2 ಅನ್ನ ನೀವು 4 ಇಂದ ಮಲ್ಟಿಪ್ಲೈ ಮಾಡಿ, ಎಷ್ಟಾಯ್ತು? -8. ಆಮೇಲೆ ಇವಾಗ -2 ಚಾರ್ಜ್ ಅನ್ನ ಬರೆಯೋದು. ಸೊ x is equal to -2 plus 8, x is equal to plus 6. ಸೊ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ನೋಡಿ ಮಕ್ಕಳೇ, ಎಲ್ಲಿಂದ ಎಲ್ಲಿಗೆ ಚೇಂಜ್ ಆಗ್ತಿದೆ? +2 ಇಂದ +6ಗೆ ಚೇಂಜ್ ಆಗ್ತಾ ಇದೆ. ಬಾರಿ ಅಲ್ಲ ಚೇಂಜ್. ಇಲ್ಲಿ +2 ಇಂದ +6ಗೆ ಚೇಂಜ್ ಆಗ್ತಿದೆ. ಅಂದರೆ ಈ ಸೆಕೆಂಡ್ ಕೇಸ್ನಲ್ಲಿ ಯಾವಾಗ ಥಯೋಸಲ್ಫೇಟು ಬ್ರೋಮಿನ್ ಜೊತೆ ರಿಯಾಕ್ಟ್ ಆದ್ರು, ಬ್ರೋಮಿನ್ ಈಸ್ ಟೇಕಿಂಗ್ ಲಾಟ್ ಆಫ್ ಎಲೆಕ್ಟ್ರಾನ್. ಬ್ರೋಮಿನ್ ಏನು ಮಾಡ್ತಾನೆ? ಸಿಕ್ಕಾಪಟ್ಟೆ ಎಲೆಕ್ಟ್ರಾನ್ಸ್ನ ಹೊರಗಡೆ ತೆಗಿತಾನೆ. ಇಟ್ ಮೀನ್ಸ್ bromine is accepting more electron. He is a stronger oxidizing agent than iodine. Now compare this statements. Bromine is stronger oxidant than iodine. Yes, it is correct. We have proved it. Okay? ಯಾಕೆಂದ್ರೆ ಇಲ್ಲಿ ಬರೀ ಅವನು ಸಲ್ಫರ್ 2 ಎಲೆಕ್ಟ್ರಾನ್ಸ್ ಕಳ್ಕೊಂಡ. ಯಾವಾಗ ಬ್ರೋಮಿನ್ ಜೊತೆಗೆ ಅವನು ಇದು ಫ್ರೆಂಡ್ಶಿಪ್ ಮಾಡ್ತಾನೆ, now his business dropped into +6 loss. Bromine is a weaker oxidant than iodine. No. Iodine changes ನೋಡಿ. Sulfur lost +2 after being with iodine. After being with iodine, sulfur total loss will be 2.5 only. Sulfur is not lost much of the electron. Average oxidation state I'm taking, not the real one. Okay, still that counts. So iodine is a weaker oxidant than bromine. The sentence should have been ulta. So idu wrong. Thiosulfate undergoes oxidation by bromine and reduction by iodine. No way. Now you got to know, ಎರಡು ಕೇಸ್ನಲ್ಲೂ ಕೂಡ ಥಯೋಸಲ್ಫೇಟ್ನಲ್ಲಿರುವ ಸಲ್ಫರು ಏನಾಗ್ತಾ ಇದೆ? ಆಕ್ಸಿಡೈಸೇ ಆಗ್ತಾ ಇದೆ, ಎಲೆಕ್ಟ್ರಾನ್ಸ್ನ ಕಳ್ಕೊಳ್ತಾ ಇದೆ. ವಿತ್ ಅಯೋಡಿನ್ ಸ್ವಲ್ಪ ಅಷ್ಟೇ, ಬಟ್ ವಿತ್ ಬ್ರೋಮಿನ್ ಜಾಸ್ತಿ ಎಲೆಕ್ಟ್ರಾನ್ಸ್ನ ಕಳ್ಕೊಳ್ತಾ ಇದೆ ಅಲ್ವಾ? ಸೊ ದಿಸ್ ಇಸ್ ರಾಂಗ್. ಬ್ರೋಮಿನ್ ಅಂಡರ್ಗೋಸ್ ಆಕ್ಸಿಡೇಷನ್ ಅಂಡ್ ಅಯೋಡಿನ್ ಅಂಡರ್ಗೋಸ್ ರಿಡಕ್ಷನ್. ಬ್ರೋಮಿನು ಅಯೋಡಿನು ಇಬ್ರು ಏನಾಗ್ತಿದ್ದಾರೆ? ರೆಡ್ಯೂಸ್ ಆಗ್ತಾ ಇದ್ದಾರೆ. ನ್ಯೂಟ್ರಲ್ ಸ್ಟೇಟ್ನಿಂದ ನೆಗೆಟಿವ್ ಸ್ಟೇಟಿಗೆ ಬರ್ತಾ ಇದ್ದಾರೆ. ದೇ ಆರ್ ರೆಡ್ಯೂಸಿಂಗ್, ದೇ ಆರ್ ನಾಟ್ ಆಕ್ಸಿಡೈಸಿಂಗ್. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್? ಆಪ್ಷನ್ ಎ ಇಸ್ ಕರೆಕ್ಟ್. I hope this helps you a lot. So if you want to know who is S4O6 2 minus, is called as tetrathionate
ion. The oxidation number of an element in a compound is evaluated on the basis of certain rules. Which of the following rule is not correct in this perspective? Oxidation number of hydrogen is always +1. No way. When hydrogen is with the alkali metal, sodium hydroxide, potassium hydroxide, cesium hydroxide, ಅಥವಾ magnesium hydroxide, MgH2, ಅಥವಾ calcium H2. When hydrogen is with a metal, obviously metal ಏನು ಮಾಡಬೇಕು, ಹೈಡ್ರೋಜನ್ಗೆ ಎಲೆಕ್ಟ್ರಾನ್ಸ್ ಅನ್ನು ಕೊಡಬೇಕು. ವಿತ್ ಮೆಟಲ್ ಹೈಡ್ರೋಜನ್ ಅಯಾನಿಕ್ ಹೈಡ್ರೈಡ್ಸ್ ಅಂತ ಹೇಳಿ ಕರಿತೀವಿ. ವಿತ್ ಮೆಟಲ್ಸ್ ನಾನು ಈ ತರ ಬರಿತೀನಿ ಮಕ್ಕಳೇ, ವಿತ್ ಮೆಟಲ್ಸ್. ಎಕ್ಸಾಂಪಲ್ KH ಪೊಟ್ಯಾಷಿಯಂ ಹೈಡ್ರೈಡ್. ಇಲ್ಲಿ ಪೊಟ್ಯಾಷಿಯಂಗೆ +1, ಹೈಡ್ರೋಜನ್ಗೆ -1. ಹೈಡ್ರೋಜನ್ ಚೇಂಜಸ್ ಇಂಟು H- ಅಥವಾ hydride ion. I guess this notes is sufficient. The algebraic sum of all the oxidation number in a compound is 0. Suppose if I consider H2O. Algebraic sum andre, there are 2 hydrogen. Hydrogen oxidation state is 1. 1 into 2 plus oxygen, you know, -2. Plus 2 minus 2 is equal to 0. Whenever you take the total sum of oxidation number of each element in a compound, the total value should be equal to 0. An element in the free or the uncombined state bears oxidation number 0. Element in the free state ಅಥವಾ uncombined state like H2 ಬರಿತೀವಿ, N2, F2, Cl2 or O3, this is 0. Or ozone, O2. ಅಥವಾ ನಾವು ಸಿಂಪ್ಲಿ ಈಗ ಕಾಪರ್, Fe ಆಯ್ತಾ, ಎಲಿಮೆಂಟ್ಸ್ನ ಬರ್ತೀವಲ್ಲ, zinc, they are uncombined state. They are in uncombined state. They are not into the business of losing or taking the electrons. Okay, so this statement is correct. This statement is correct. The first statement is not correct. The last statement. In all its compounds, the oxidation number of fluoride is -1. Obviously, fluorine is the only element which do not want to be in +1 oxidation state. None of the compound of fluorine in +1 state found more stable. Ide compounds ಇದೆ, but they are not stable. Hence, we come to a conclusion that fluorine is mostly like 99.9999%, maybe 100% would be always stable in -1 anta heli, because it's the most electronegative element in our periodic table. In which of the following compounds an element exhibit 2 different oxidation states? ಎರಡು oxidation state na ಎಲ್ಲಿ exhibit ಮಾಡುತ್ತೆ? N3H. N3H ನಲ್ಲಿ this is -1 +1. N2H4. NH2, NH2, right? It should be like this. ಇಲ್ಲಿ ಇದು -2, ಇಲ್ಲೂ ಕೂಡ -2. Same oxidation state. Here all the 3 nitrogen together -1. ಇಲ್ಲಿ NH4 is plus and NO3 is minus. In this case, nitrogen oxidation state will be equal to, I can calculate this somewhere. First of all, split this into ion. Ammonium ion, nitrate ion. ಇಲ್ಲಿ ನೈಟ್ರೋಜನ್ ಗೊತ್ತಿಲ್ಲ, ಹೈಡ್ರೋಜನ್ಗೆ +4 ಇದೆ, ಹೊರಗಡೆ ಚಾರ್ಜ್ ನೀವು +1ಗೆ ಈಕ್ವಲ್ ಮಾಡ್ತೀರಾ. ಸೊ ದಿಸ್ ಇಸ್ ಈಕ್ವಲ್ ಟು -3. ಆಕ್ಸಿಡೇಷನ್ ಸ್ಟೇಟ್ ಆಫ್ ಹೈಡ್ರೋಜನ್ ಇಸ್ -3. ಇಲ್ಲಿ ನೈಟ್ರೋಜನ್ X, ಆಕ್ಸಿಜನ್ ನಿಮ್ಮ ತಲೆ ಒಳಗಡೆ ಇರಬೇಕು -2. ನಿಮ್ಮ ತಲೆ ಒಳಗಡೆ ಇರುವ -2ನ 3ಇಂದ ಮಲ್ಟಿಪ್ಲೈ ಮಾಡಿ -6. ಈ ಚಾರ್ಜ್ಗೆ ನೀವು ಈಕ್ವೇಟ್ ಮಾಡ್ತೀರಾ. ಸೊ X ಇಸ್ ಗೋಯಿಂಗ್ ಟು ಬಿ +5. ಒಂದು ion ನಲ್ಲಿ nitrogen has lost 5 electron, ಇನ್ನೊಂದರಲ್ಲಿ nitrogen has gained -3 electron. So right answer is option B, because ಇದರಲ್ಲಿ NH2OH ಏನಿದೆ ಅಲ್ಲ, NH2OH, nitrogen has gained 2 electron, but comparison ಮಾಡ್ತೀರಾ ಅಂತ ಹೇಳಿದ್ರೆ nitrogen and oxygen ಅಲ್ಲಿ more electronegative element of course oxygen ಅಲ್ವಾ, slightly a movement of electrons are more towards oxygen. So ಇಲ್ಲಿ gain is NH2. ಪಾರ್ಷಿಯಲ್ ಆಗಿ ನಿಮಗೆ ಪಾಸಿಟಿವ್ ಚಾರ್ಜ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್.
ಓಕೆ, ಮೆಜಾರಿಟಿ ಶಿಫ್ಟ್ ಆಫ್ ಎಲೆಕ್ಟ್ರಾನ್ ಇಲ್ಲಿರುತ್ತೆ ಈಚ್ ಕಡೆ. ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಅಪ್ಲೈ ದ ಫಾರ್ಮುಲಾ NH2OH. Nitrogen is X, hydrogen is +2, -2 + 1 is equal to 0. X + 3 -2 is equal to 0. X + 1 is equal to 0. X is equal to -1. Which of the following arrangement represents increasing order of oxidation number of the central atom? So when I have to scan all the options, the quick method of solving this will be obviously ನಿಮಗೆ CrO4 2- ಕ್ರೋಮೇಟ್ ಅಯಾನ್ ಇದು ಫಾರ್ಮುಲಾ ಗೊತ್ತಿದೆ. ಪರಮಾಂಗನೇಟ್ ಅಯಾನ್ ಇದು ಫಾರ್ಮುಲಾ ಗೊತ್ತಿದೆ. ಪರಮಾಂಗನೇಟ್ನಲ್ಲಿ +7, ಕ್ರೋಮಿಯಂನಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ +6. ಸೊ ಇನ್ಕ್ರೀಸಿಂಗ್ ಆರ್ಡರ್ನಲ್ಲಿ MnO4 ಕೊನೆಯಲ್ಲಿ ಇರಬೇಕು ಅಂತ ಗೊತ್ತಿದ್ರೆ ಯು ಕ್ಯಾನ್ ಅವಾಯ್ಡ್ ಆಲ್ ದಿಸ್ ಆಪ್ಷನ್ಸ್. ಗೋ ಫಾರ್ ಆಪ್ಷನ್ ಎ. And answer is option A itself. ಅರ್ಥ ಆಯ್ತಾ? ಇದು ಶಾರ್ಟ್ ಟ್ರಿಕ್ ಮೆಥಡ್. ಅದರ್ವೈಸ್ ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ CrO2-, CR ಗೊತ್ತಿಲ್ಲ, X. ಓಕೆ, ಲೆಟ್ಸ್ ಕನ್ಸಿಡರ್ ಇಟ್ ಆಸ್ X. Oxygen -4 is equal to -1. X is going to be +3. ClO3 minus X is chlorine. Oxygen -2 into 3 -6 is equal to each charge -1 +5. CrO4 2- chromate ion, you have dealt with this ion. Oxygen ನಾನು ಯಾಕೆ 8 ಅಂತ ಬರಬೇಕು? Oxygen is in the oxide form. ತಲೆ ಒಳಗಡೆ ಇರಬೇಕು that oxygen is in the oxide form. -2 ಇರುತ್ತೆ, -2 into 4 -8. Then the charge -2. X is equal to +6. MnO4- X ತಲೆ ಒಳಗಡೆ ಇದೆ 2 is the oxygen into 4 ಅಂದರೆ 8 ಆಯಿತು, -1 +7. ಆಪ್ಷನ್ ಎ ಇಸ್ ದ ಆನ್ಸರ್. ಇನ್ಕ್ರೀಸಿಂಗ್ ಆರ್ಡರ್ ಕೇಳಿದರೆ ಈಸಿ ಇದೆ ಅಲ್ಲ. ನೆಕ್ಸ್ಟ್, the largest oxidation number exhibited by an element depends on its outer electronic configuration for d block elements. Even for p block also. Which of the following outer electronic configuration of the element will exhibit largest oxidation state? So this is special case 3d5-4s2 manganese electronic configuration. The right answer for this will be option D. +7 oxidation state, right? So illi all the electron goes andre +7, illi +6, illi +5, illi +3. Identify the disproportionation reaction. Disproportionation reaction anta helidre same element undergoing simultaneous oxidation and reduction. So if you check here, carbon has oxidized to +4 state from -4. ಮತ್ತೆ ಕಾರ್ಬನ್ ಯಾವ್ದಾದ್ರು ಕಂಪೌಂಡ್ ನೋಡ್ತಾ ಇದೆಯಾ? ಇಲ್ಲ ಅಲ್ಲ. ಇಲ್ಲಿ ನೋಡಿ, ಕಾರ್ಬನ್ ಆ್ಯಂಡ್ CCl4. ಕಾರ್ಬನ್ ಟು -4 to +4. ಕ್ಲೋರಿನ್ ನೀವು ಎರಡು ಕಂಪೌಂಡ್ ನೋಡ್ತಿದ್ರ, ಕ್ಲೋರಿನ್ ಇಲ್ಲೂ ನೆಗೆಟಿವ್ ಚಾರ್ಜ್ ಇದಕ್ಕೆ, ಬಿಕಾಸ್ ಇಟ್ ಹ್ಯಾಸ್ ಆಕ್ಸೆಪ್ಟೆಡ್ ಎಲೆಕ್ಟ್ರಾನ್, ಇಟ್ ಹ್ಯಾಸ್ ರಿಸೀವ್ಡ್ ಎಲೆಕ್ಟ್ರಾನ್ ಫ್ರಮ್ ಕಾರ್ಬನ್. ಇಲ್ಲೂ ಕೂಡ ನೆಗೆಟಿವ್ ಚಾರ್ಜ್. ಅಂಡ್ ಆಕ್ಸಿಜನ್ ಫ್ರಮ್ 0 ಆಕ್ಸಿಡೇಷನ್ ಸ್ಟೇಟ್ ಇಂದ ಇದಕ್ಕೆ -2, ಇಲ್ಲೂ ಕೂಡ -2. ಹೈಡ್ರೋಜನ್ +4, ಇಲ್ಲೂ ಕೂಡ +4, ಕರೆಕ್ಟಾ? ಹೈಡ್ರೋಜನ್ ಇಲ್ಲೂ +4, ಇಲ್ಲೂ ಕೂಡ ಇದು +4. ಈ ಇಕ್ವೇಶನ್ ನೋಡಿ, ಫ್ಲೂರಿನ್ ಇಸ್ 0, ಇಲ್ಲಿ ಅದು -1 ಚಾರ್ಜ್ ಇದೆ. ಇಲ್ಲಿ there are 2 fluorine. OF2 is a special type of compound where oxygen you can get to see in positive oxidation state. Oxygen is X,
2 ಫ್ಲೂರಿನ್ ಅಂದರೆ ಫ್ಲೂರಿನಿಗೆ -1 ಇಂಟು 2. ಫ್ಲೂರಿನಿಗೆ ಏನು ಆಕ್ಸಿಡೇಷನ್ ಸ್ಟೇಟ್ -1 ಇಂಟು there are 2 fluorine. So it will be equal to x minus 2 is equal to 0. X is equal to plus 2. ಈ ಥರ ಬರೆದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. x minus 2 is equal to 0. ಸೊ -1 ಇಲ್ಲೂ ಕೂಡ -1. ಬಟ್ ಆಕ್ಸಿಜನಿಗೇನು, ಇಲ್ಲಿ ಆಕ್ಸಿಜನಿಗೆ -2 ಚಾರ್ಜ್ ಇತ್ತು OH ಮೈನಸ್ನಲ್ಲಿ. ವಾಟ್ ಇಸ್ ದಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಸಿಜನ್ ಇನ್ OH ಮೈನಸ್? ಎಕ್ಸ್ ಪ್ಲಸ್ ಹೈಡ್ರೋಜನ್ ಇಸ್ ಈಕ್ವಲ್ ಟು -1, ಎಕ್ಸ್ ಇಸ್ ಈಕ್ವಲ್ ಟು -2 ಚಾರ್ಜ್. -2 ಚಾರ್ಜ್ ಇತ್ತು, ಅದು +2 ಆಯಿತು. ಅಂದರೆ ಇಲ್ಲಿ ಫ್ಲೂರಿನ್ ಬಂದು ರೆಡ್ಯೂಸ್ ಆಗ್ತಾನೆ, ಆಕ್ಸಿಜನ್ ಬಂದು ಆಕ್ಸಿಡೈಸ್ ಆಗ್ತಾನೆ. ಆಕ್ಸಿಜನ್ ಆಕ್ಸಿಡೈಸ್ ಆಗ್ತಾನೆ. ವೆರಿ ಸ್ಪೆಷಲ್ ಕೇಸ್, ಆಕ್ಸಿಡೇಷನ್ ಆಫ್ ಆಕ್ಸಿಜನ್. ನಾರ್ಮಲ್ ಆಗಿ ಆಕ್ಸಿಜನ್ ಪ್ಲಸ್ ಆಕ್ಸಿಡೇಷನ್ ಸ್ಟೇಟಿಗೆ ಹೋಗೋದಿಲ್ಲ, ಬಟ್ ಹಿಯರ್ ಹಿ ಗೋಸ್. ಆ್ಯಂಡ್ ಇನ್ ದಿಸ್ ಇಕ್ವೇಷನ್ NO2 ನೋಡಿ, ನೈಟ್ರೋಜನ್ ಆಕ್ಸಿಡೇಷನ್ ಸ್ಟೇಟಸ್ +4 ಇದೆ NO2ನಲ್ಲಿ. ಹೇಗೆ? ಎಕ್ಸ್ ಆಕ್ಸಿಜನ್, there are 2 oxygen, -4 is equal to 0, x is equal to +4. NO2 ಇದೆಯಲ್ಲ ಮಕ್ಕಳೇ, ಆಕ್ಸಿಜನ್ ಎಷ್ಟಿದೆ? 2 ಇದೆ. 2 ನೀವು ಕೆಲವರಿಗೆ ಅರ್ಥನೇ ಆಗಿರಲ್ಲ ಇದು. ನೈಟ್ರೋಜನಿಗೆ ಎಕ್ಸ್ ಆಯಿತಾ, ಪ್ಲಸ್ ಆಕ್ಸಿಜನ್ಗೆ ನೀವು ಆ್ಯಡ್ ಮಾಡಬೇಕು. -2 ನಿಮ್ಮ ತಲೆ ಒಳಗಡೆ ಇರಬೇಕು, ಇಂಟು there are 2 oxygen. ಓಕೆನಾ? ಹಾಗಾದರೆ x is equal to -4 0, x is equal to +4 ಆಯಿತು. ಅದೆಲ್ಲ ಎಷ್ಟಾಯಿತು? NO2 ಮೈನಸ್ ಅಂತ ಹೇಳಿದರೆ, ಹೌ ಡು ಕ್ಯಾಲ್ಕುಲೇಟ್ ಆಕ್ಸಿಡೇಷನ್ ಸ್ಟೇಟ್ ಇನ್ NO2 ಮೈನಸ್? ಎಕ್ಸ್ ಆಕ್ಸಿಜನ್ -2 ಇಂಟು 2, -4 is equal to -1, x is equal to +3. ಇಲ್ಲಿ ನೈಟ್ರೋಜನ್ ವ್ಯಾಲ್ಯೂ +3. NO3 ಮೈನಸ್, NO2 ಮೈನಸ್ ಅಂದರೆ ನೈಟ್ರೈಟ್, NO3 ಮೈನಸ್ ಅಂದರೆ ನೈಟ್ರೇಟ್. ಎಕ್ಸ್ ಆಕ್ಸಿಜನ್ -2 ಇಂಟು 3, -6 is equal to -1, x is going to be +5. ಸೊ +3 ಸ್ಟೇಟ್ +5 ಸ್ಟೇಟ್ ಆಯಿತು. ಅಂದರೆ ಇಲ್ಲಿ ನೈಟ್ರೋಜನ್ +4 ಇಂದ +3ಗೆ ಬಂದಿದೆ ಅಂತ ಹೇಳಿದರೆ, ಇಫ್ ನೈಟ್ರೋಜನ್ ಹ್ಯಾಸ್ ಕಮ್ ಫ್ರಮ್ +4 to +3, +4ನಿಂದ +3, +4ನಿಂದ +3 ಅಂತ ಹೇಳಿದ್ರೆ ಇಟ್ ಇಸ್ ಗೇನಿಂಗ್ ಎಲೆಕ್ಟ್ರಾನ್, ರಿಡಕ್ಷನ್. Oxidation. So right answer will be option D. Which of the following element does not show disproportionation tendency? ಯಾವುದು ಎಲೆಕ್ಟ್ರಾನ್ಸ್ ಅನ್ನ ಕಳ್ಕೊಳ್ಳೋಕ್ಕೂ ಪಡ್ಕೊಳ್ಳೋಕ್ಕೂ ಎರಡಕ್ಕೂ ಇಷ್ಟಪಡಲ್ಲ? ಇಟ್ಸ್ ಆಪ್ಷನ್ ಸಿ, ಫ್ಲೂರಿನ್. ಫ್ಲೂರಿನ್ ಇಸ್ ನಾಟ್ ಸ್ಟೇಬಲ್ ಇನ್ +1 oxidation state. The reducing tendency in the given equation is, first equation nodi, silver is forming a complex with cyanide in the presence of water. So illi if you observe the first equation, it's just a complex formation. Illi yaru kuda reduce aglilla, oxidize kuda aglilla. ಆಕ್ಸಿಡೈಸ್ ಆಗಿದ್ದಾರೆ, ಐ ಮೀನ್ ರೆಡ್ಯೂಸ್ ಆಗಿದ್ದಾರೆ. ಆಕ್ಸಿಜನ್ ಪ್ರೆಸೆನ್ಸ್ನಲ್ಲಿ ಅಂದಾಗ ಆಕ್ಸಿಜನ್ ಬಂದು OH ಮೈನಸ್ ಆಯಿತು, ಇಟ್ ಹ್ಯಾಸ್ ಗೇನ್ಡ್ ಎಲೆಕ್ಟ್ರಾನ್. ಅಂದರೆ ಇಲ್ಲಿ ರಿಡಕ್ಷನ್ ಆಯಿತು. ಇನ್ ದ ವೆರಿ ಫಸ್ಟ್ ಕಂಪೌಂಡ್ ಪ್ರೊಬಬ್ಲಿ ಅದಕ್ಕೆ ಎಲೆಕ್ಟ್ರಾನ್ಸ್ ಕೊಟ್ಟದ್ದು ಯಾರು? ಸಿಲ್ವರ್. ಬಿಕಾಸ್ ಇಲ್ಲಿ ಸಿಲ್ವರ್ ಆಕ್ಸಿಡೈಸ್ ಆಯಿತು. Silver is oxidized to Ag+. Okay,
ಆಕ್ಸಿಜನ್ ಇಸ್ ರೆಡ್ಯೂಸ್ ಟು OH ಮೈನಸ್. ಅರ್ಥ ಆಗಲಿಲ್ಲ ಅಂದ್ರೆ ಇಲ್ಲಿ ನೋಡಿ, Ag ಕಾಂಪ್ಲೆಕ್ಸ್ ಒಳಗಡೆ Ag ಪ್ಲಸ್ ಆಯಿತು. ಹಿ ಹ್ಯಾಸ್ ಲಾಸ್ಟ್ ಎಲೆಕ್ಟ್ರಾನ್, ಸೊ ಆಕ್ಸಿಡೈಸ್ಡ್ ಅಂತ ಹೇಳಿ ಬರೀಬಹುದು. ಅದೇ ಆಕ್ಸಿಜನ್ ಸಿಂಗಲ್ ಆಗಿದೆ, ಬಟ್ ಅವನು ಹೈಡ್ರೋಜನ್ ಜೊತೆಗೆ ಜಾಯಿನ್ ಆಗಿ ಮಿಂಗಲ್ ಆದ. ಹಿ ಹ್ಯಾಸ್ ಆಕ್ಸೆಪ್ಟೆಡ್ ಎಲೆಕ್ಟ್ರಾನ್. ಇಲ್ಲಿ 0 ಇತ್ತು, ಇಲ್ಲಿ -2 ಇದೆ ಒಂದು ಆಕ್ಸಿಡೇಷನ್ ಸ್ಟೇಟ್. ಅರ್ಥ ಏನು? ಇನ್ ದ ಫಸ್ಟ್ ಕೇಸ್ ಅವ್ರು ಕೇಳಿದ್ರು ರೆಡ್ಯೂಸಿಂಗ್ ಏಜೆಂಟ್ ಬಂದು ಸಿಲ್ವರ್. ಸಿಲ್ವರ್ ಇದಾನೆ ಅಲ್ಲಿ? ಇಲ್ಲ. ಇನ್ ದ ಸೆಕೆಂಡ್ ಇಕ್ವೇಶನ್ ದ ಸೇಮ್ ಕಾಂಪ್ಲೆಕ್ಸ್ ಇಸ್ ಟ್ರೀಟೆಡ್ ವಿತ್ ಜಿಂಕ್. ನೌ ಜಿಂಕ್ ಹ್ಯಾಸ್ ಲಾಸ್ಟ್ ಎಲೆಕ್ಟ್ರಾನ್. ಯಾರು ಕಾಂಪ್ಲೆಕ್ಸ್ ಒಳಗಡೆ ಇದ್ದಾರೆ? ಸೆಂಟ್ರಲ್ ಮೆಟಲ್ ಅಯಾನ್ ಯಾರಿದು? ಜಿಂಕ್. ಜಿಂಕ್ ಹ್ಯಾಸ್ ಲಾಸ್ಟ್ 2 ಎಲೆಕ್ಟ್ರಾನ್. ಇದ್ರದ್ದು ಆಕ್ಸಿಡೇಷನ್ ಸ್ಟೇಟ್ ಆಫ್ ಜಿಂಕ್ ಏನು? X -4 is equal to -2, X is equal to -2 plus 4, X is going to be +2. ಸೊ ಜಿಂಕ್ 2 ಸಿಲ್ವರಿಗೆ ತನ್ನ ಎಲೆಕ್ಟ್ರಾನ್ಸ್ನ ಕೊಟ್ಟು ರಿಡ್ಯೂಸ್ ಆಗ್ತಾನೆ. ಇಲ್ಲಿ ನೋಡಿ ಸಿಲ್ವರ್ದು ಕಾಂಪ್ಲೆಕ್ಸ್ ಚಾರ್ಜ್ ಕೂಡ ಕಂಡುಹಿಡ್ಕೊಳ್ಳಿ. Ag cyanide to negative charge. X -2 is equal to -1, X is equal to +1. So second equation ಅಲ್ಲಿ zinc is reducing silver. So zinc should be the reducing agent. ಕೊಟ್ಟಿರೋ ಆಪ್ಷನ್ಸ್ ನಲ್ಲಿ ಆಕ್ಸಿಜನ್ ಆಕ್ಸೈಡ್ ಆಗುತ್ತೆ. ವಾಟರ್ is not a reducing agent here. Neither cyanide ion. Cyanide ion is just a chelating agent. What is the oxidation number of sulfur in peroxo disulfuric acid? What is S2O8? This is peroxo. Peroxo bond ಇದೆಯಲ್ಲ, ಇದು peroxy bond. Hydrogen peroxide. Peroxo bond ಇದೆ. So peroxy disulfuric, if I'm not wrong. ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್ ಎಷ್ಟು? ಸಲ್ಫರ್ ಡಬಲ್ ಸಿಂಗಲ್ ನೋಡಿ, ಇಲ್ಲಿ 2 4 ಈ ಎಷ್ಟು ಒಟ್ಟು ಆಕ್ಸಿಜನ್ ಬಾಂಡ್ ಇದೆ? 2 4 5 6 ಒಟ್ಟು 6 ಬಾಂಡ್ ಇದೆ, 6 ಎಲೆಕ್ಟ್ರಾನ್ಸ್ ಢಮಾರ್. ಒಟ್ಟು ಸುತ್ತ ಎಷ್ಟು ಆಕ್ಸಿಜನ್ ಜೊತೆಗೆ ಬಾಂಡ್ ಇದೆ? 6 6 6 12. ಆವರೇಜ್ ಆಕ್ಸಿಡೇಷನ್ ಸ್ಟೇಟ್ ಅನ್ನಷ್ಟೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಆವರೇಜ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಬೋದು. 2 ಸಲ್ಫರ್ ಇದೆ ಅಂದ್ರೆ ಇಲ್ಲಿ +12 ಡಿವೈಡೆಡ್ ಬೈ 2 ಅಂದ್ರೆ +6 is the average oxidation state. So option D is the right answer. In which of the following compounds an element exhibit 2 different oxidation state? So here NH2NO3, if you consider, nitrogen is X. Okay, let me consider NH2NO3 itself. NH2 minus this should be NH4 students. NH4 plus NO3 minus. ಇಲ್ಲಿ ನೈಟ್ರೋಜನ್ದು X ಇದು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. +4 is equal to +1, X is equal to -3. ಇಲ್ಲಿ X -6 is equal to -1, X is equal to +5. So right answer ಏನು? Option A, because here this is hydrogen molecule NH2 NH2. Oxidation status -2 in both the nitrogen. This is -3. ಇಲ್ಲಿ NH2 ಯೂರಿಯಾದಲ್ಲಿ NH2 C double bond O NH2. -2 oxidation state almost due to 2 silver. -2 ಅಲ್ವಾ? ಸೇಮ್ ಇದೆ. ಸೊ ಡಿಫ್ರೆಂಟ್ ಆಕ್ಸಿಡೇಷನ್ ಸ್ಟೇಟ್ ಇರೋದು ಆಪ್ಷನ್ ಎಗೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಟ್ರೂ ಫಾರ್ ಆಕ್ಸಿಡೇಷನ್? ನಾನು ಹೇಳ್ದಲ್ವ ಆಕ್ಸಿಡೇಷನ್ ಬೇಸ್ಡ್ ಸೆಂಟೆನ್ಸ್ ಕ್ವೆಶನ್ಸ್ ಕೇಳ್ತಾರೆ, ಸೆಂಟೆನ್ಸ್ ಫಾರ್ಮೇಷನ್ ಕ್ವೆಶನ್ಸ್ ಕೇಳ್ತಾರೆ ಅಂತ ಹೇಳಿ. Addition of oxygen is oxidation. Such a easy question. 10th standard question ನಿಮಗೆ ಅಲ್ವಾ? ಈಸಿ ಇದೆ. Addition of electronegative element is oxidation. Removal of hydrogen, removal of electronegative element. This is not according to our definition. ರಿಮೂವಲ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅನ್ನು ನಾವೇನಂತ ಹೇಳಿ ಕರಿತೀವಿ? ರಿಡಕ್ಷನ್ ಅಂತ ಹೇಳಿ ಕರಿತೀವಿ. ಆರ್ ಎಡಿಷನ್ ಆಫ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ ಅನ್ನು ನಾವು ರಿಡಕ್ಷನ್ ಅಂತ ಹೇಳಿ ಕರಿತೀವಿ. ದೇ ಆರ್ ದ ಡೆಫಿನಿಷನ್ಸ್ ಆಫ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್.
ಸೊ addition of oxygen is oxidation, addition of hydrogen is reduction. ಆಯ್ತಾ? addition of electronegative element, Cl minus, Br minus, F minus, I minus, electronegative element. Electronegative elements andre elements which will form negative ion by attracting the bond pair electrons. Bond alliruva electrons na tanna kadege attract madlikke capability iruvaru. Your electronegative element, addition of oxygen or electronegative element, hydrogen or electropositive element. Electropositive element ಅನ್ನು ಆ್ಯಡ್ ಮಾಡ್ತೀರಾ ಅನ್ಕೊಳ್ಳಿ. electropositive in general metals. ನೀವೇನಾದ್ರೂ ಒಂದು ಮೆಟಲ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಟ್ ಇಸ್ ಅ ರಿಡಕ್ಷನ್ ಪ್ರಾಸೆಸ್ ಅಂತ ಹೇಳಿ ಅರ್ಥ. ಉಲ್ಟಾ ಕೂಡ ಹೇಳ್ಬೋದು, ರಿಮೂವಲ್ ಆಫ್ hydrogen or electropositive element. Reduction ನಲ್ಲಿ removal of oxygen or electronegative element. So option D is the right answer. The oxidation number of nitrogen atom in NH4 NO3. ಇದು ತುಂಬ ಸಲ ರಿಪೀಟ್ ಆಗಿದೆ ಮಕ್ಕಳೇ ಕ್ವೆಶ್ಚನ್. ಮೇಕ್ ಶ್ಯೂರ್ ದಟ್ ಯು ಲರ್ನ್ ಇಟ್ ಪ್ರಾಪರ್ಲಿ. NH4 NH3 ಎಷ್ಟು? -3 ಆ್ಯಂಡ್ +5. ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಹಾಗಾಗಿ ಐ ಆಮ್ ಜಸ್ಟ್ ಗಿವಿಂಗ್ ಇಟ್ ಅಪ್, ರೈಟಿಂಗ್ ದ ಸೊಲ್ಯೂಷನ್ ಹಿಯರ್. Nitrogen is X. There are 4 is equal to +1. X is equal to -3. Nitrogen is X. -6 is equal to -1. X is equal to +5. In the reaction FeSO4, H2SO4, H2O2, the oxidizing agent ಯಾವುದು ಅಂತ ಹೇಳಿ ಕೇಳ್ತಾರೆ. H2SO4 ಮತ್ತೆ ಪೆರಾಕ್ಸೈಡ್ ಇದೆ. ಸೊ ಯಾವುದು ಆಕ್ಸಿಡೈಸಿಂಗ್ ಏಜೆಂಟ್? ಇಸ್ ಇಟ್ ಸಲ್ಫ್ಯೂರಿಕ್ ಆಸಿಡ್? ನೋ. ಸಲ್ಫರ್ ಇಲ್ಲೂ ಕೂಡ +6 ನಲ್ಲೇ ಇದೆ, ಇಲ್ಲೂ ಕೂಡ ಅದು +6 ನಲ್ಲೇ ಇದೆ. H2O2 to H2O. H2O2 ಏನಾಯಿತು? ಆಕ್ಸಿಡೈಸಿಂಗ್ ಏಜೆಂಟ್. ಇಲ್ಲಿ -1 ಆಕ್ಸಿಡೇಷನ್ ಸ್ಟೇಟ್, ಇಲ್ಲಿ -2. ಸೊ ಆಕ್ಸಿಜನ್ ಗಾಟ್ ರೆಡ್ಯೂಸ್ಡ್ ಹಿಯರ್. ಆಕ್ಸಿಜನ್ ಏನಾಯ್ತು? ರೆಡ್ಯೂಸ್ ಆಯಿತು. ಫೆರಸ್ ಸಲ್ಫೇಟ್ ಇದ್ದದ್ದು ಫೆರಿಕ್ ಆಯಿತು. ಇಲ್ಲಿ +2 ಇತ್ತು, ಇಲ್ಲಿ +3 ಆಯಿತು. ಅಂದರೆ ಅಯನ್ ಗಾಟ್ ಆಕ್ಸಿಡೈಸ್ಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. In chromite ore, the oxidation number of iron and chromium are respectively. Chromite ore ಅನ್ನ ಹೇಗೆ ಬರಿಬಹುದು? Cr2O3 ಅಂತ ಹೇಳಿ ಬರ್ಬೋದು, ಆರ್ FeCr2O4 ಅನ್ನ ನಾವು ಹೀಗೆ ಸ್ಪ್ಲಿಟ್ ಮಾಡ್ಬೋದು. ಸೊ +2 ಆ್ಯಂಡ್ +3. +2 +3 ಅಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕಾಂಪ್ಲೆಕ್ಸ್ ಕಂಪೌಂಡ್ ಇನ್ ವಿಚ್ ಆಕ್ಸಿಡೇಷನ್ ನಂಬರ್ ಆಫ್ ಮೆಟಲ್ ಇಸ್ 0. ಕಾರ್ಬೋನಿಲ್ ಕಂಪೌಂಡ್ಸ್ ಇದ್ರೆ ಆಕ್ಸಿಡೇಷನ್ ನಂಬರ್ ಆಫ್ ನಿಕಲ್ ಇಸ್ 0. So right answer is NiCO4, nickel tetracarbonyl. When sulfur dioxide is passed in acidified K2Cr2O7, oxidation state of sulfur is changes from. See K2Cr2O7 ಅನ್ನು ionic form ನಲ್ಲಿ ನಾನು Cr2O7 2- ಅಂತ ಹೇಳಿ ಬರಿಬಹುದು. ಮ್ಯಾಕ್ಸಿಮಮ್ ಇದು Cr3+ ಆಗುತ್ತೆ 2 times. ಅದೇ ಥರ ಸಲ್ಫರ್ ಡೈಆಕ್ಸೈಡ್ ಯಾವಾಗಲೂ ಕೂಡ ಸಲ್ಫೇಟ್ ಅಯಾನ್ ಆಗಿ ಆಕ್ಸಿಡೈಸ್ ಆಗುತ್ತೆ. So one should reduce, chromium gets reduced. So ಇಲ್ಲಿ ಪ್ಲಸ್ ಟೋಟಲ್ ಎಷ್ಟು ರಿಸೀವಿಂಗ್ ಎಲೆಕ್ಟ್ರಾನ್? 6 ಎಲೆಕ್ಟ್ರಾನ್ ರಿಸೀವ್ ಮಾಡಿಕೊಡುತ್ತೆ. ಈಚ್ ಕ್ರೋಮಿಯಂ 3 ಎಲೆಕ್ಟ್ರಾನ್ಸ್ ಅಂತ ಹೇಳಿ. ಸಲ್ಫರ್ ಗೆಟ್ಸ್ ಆಕ್ಸಿಡೈಸ್ ಟು +6. +4 ನಿಂದ +6ಗೆ ಅಂದರೆ 2 ಎಲೆಕ್ಟ್ರಾನ್ಸ್, ಆಲ್ಮೋಸ್ಟ್ 3 moles ಆಫ್ ಸಲ್ಫರ್. 3 times ಆಫ್ ಸಲ್ಫರ್ ಡೈಆಕ್ಸೈಡ್ ಏನಾಯಿತು? ಸಲ್ಫರ್ ಸಲ್ಫೇಟ್ ಆಗಿ ಚೇಂಜ್ ಆಗುತ್ತೆ. ಸೊ ಇಟ್ ಇಸ್ ಆಕ್ಸಿಡೈಸ್ಡ್. ಸೊ ನಿಮಗೆ ಎಷ್ಟು ಮೋಲ್ಸ್ ಅಂತ ಹೇಳಿ ಅವ್ರು ಕೇಳಿಲ್ಲಲ್ಲ. ಸೊ ನಂಬರ್ ಆಫ್ ಮೋಲ್ಸ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಯು, ರೈಟ್? ಸೊ ದೇ ಹ್ಯಾವ್ ಜಸ್ಟ್ ಆಸ್ಟ್ ಎಲ್ಲಿಂದ ಎಲ್ಲಿಗೆ ಚೇಂಜ್ ಆಗುತ್ತೆ. SO2 ಇಂದ SO4 2- ಅಂದರೆ +4 ನಿಂದ +6ಗೆ ಅದು ಚೇಂಜ್ ಆಗ್ತಾ ಇದೆ. ಆಕ್ಸಿಡೇಷನ್ ಸ್ಟೇಟ್ ಆಫ್ ಅಯನ್ ಇನ್ ಈ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ನಲ್ಲಿರೋ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ತುಂಬ ಜನ ಮಕ್ಕಳಿಗೆ ಬರುತ್ತೆ. ಪೊಟ್ಯಾಷಿಯಮ್ 1 into there are 4 potassium plus
ಅಯನ್ ಎಷ್ಟು ಗೊತ್ತಿಲ್ಲ, ಎಕ್ಸ್ ಪ್ಲಸ್ ಸಯನೈಡ್ ಮೈನಸ್ 1 into 6 is equal to 0. 1 into 4, 4. X minus 6 is equal to 0 plus 2. So, option D is the right answer. The conversion of Br2 to BrO3 minus. Br2 nalli oxidation state is 0. BrO3 minus nalli X minus 6 is equal to minus 1. X is going to be equal to plus 5. So, 0 to plus 5. Option A is the right answer. 0 to plus 5 is the change in oxidation state of bromine. So that's it. I'll meet you in the next class with another chapter. Until then, take care. Bye-bye.